ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಟೈಪ್ಸ್ ಇದೆ? ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಅದ ನಂತರ ಬಾಂಡ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಥವಾ ಬಾಂಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಇಕ್ವಿಟಿ ಡೆಟ್ ಇದು ಕಾಂಬಿನೇಷನ್ ಹೈಬ್ರಿಡ್ ಅಂತ ಇದೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಏನಿದೆ ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ವಾಲಟಾಲಿಟಿ ಕಾಣುತ್ತೆ. ಒಂದು ದಿನಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ದುಡ್ಡನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಯಾವುದು ಲಿಕ್ವಿಡ್ ಫಂಡ್ ಅಂತ ಇದೆ, ಶಾರ್ಟ್ ಟರ್ಮ್ ಫಂಡ್ ಅಂತ ಇದೆ, ಇಂಥದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಒಂದು 5.5% 6.5% ತನಕ ಅವರಿಗೆ ರಿಟರ್ನ್ಸ್ ಬರುತ್ತೆ ಆನ್ಯುವಲೈಸ್ಡ್. ಎಫ್ ಡಿ ಅಲ್ಲಿ ನನಗೆ 6.5 ಸಿಗಬೇಕಾದ್ರೆ ನಾನು 1 ವರ್ಷಕ್ಕೆ ಲಾಕ್ ಇನ್ ಮಾಡಬೇಕು. ಹೌದು, ಕರೆಕ್ಟ್ ಅಲ್ಲ? ಇದೇ ನಾನು ಕರೆಂಟ್ ಅಕೌಂಟಿಂದ ತೆಗೆದಿರೋ ದುಡ್ಡನ್ನು ನಾನು ಇಲ್ಲೆಲ್ಲಾದರೂ ಹಾಕಿದ್ರೆ ನನಗೆ 3 ದಿನಕ್ಕೂ 6.5% 5.5% ಬರುತ್ತೆ. ಝೀರೋಗಿಂತ 5.5% ಇಸ್ ಅ ಗುಡ್ ರಿಟರ್ನ್ಸ್. ನಮ್ಮ ಭಾರತ ದೇಶದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ 70 ಲಕ್ಷ ಕೋಟಿ ಇದೆ. ಅದರಲ್ಲಿ ಸುಮಾರು 25 ಲಕ್ಷ ಕೋಟಿ ಶಾರ್ಟ್ ಟರ್ಮ್ ಅಲ್ಲೇ ಬರೋದು. ಸೊ ಇದು ಒಂದು ಕ್ಯಾಟಗರಿ. ಅದಾದ ಮೇಲೆ 3 ತಿಂಗಳಿಗೆ ನಂತರ ದುಡ್ಡಿದೆ, ಅದಕ್ಕೊಂದು ಬೇರೆ ಫಂಡ್ ಇದೆ. ನಿಮ್ಮ ಹತ್ರ 1 ವರ್ಷಕ್ಕಿದೆ ಅಂತ ಬೇರೆ ಫಂಡ್ ಇದೆ. ಕಾರ್ಪೊರೇಟ್ ಬಾಂಡ್ಸ್ ಅಂತ ಇದೆ, ಗವರ್ಮೆಂಟ್ ಬಾಂಡ್ ಫಂಡ್ಸ್ಗಳಿದಾವೆ. ಸೊ ಹೀಗೆ ಬೇರೆ 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 ಕ್ಯಾಟಗರೀಸ್ ಕಾಂಬಿನೇಷನ್ಸ್ ನಾನು ನೋಡಿದ್ರೆ ಸುಮಾರು 16 ವೆರೈಟೀಸ್ ಫಂಡ್ಸ್ಗಳಿದಾವೆ. ಸಣ್ಣ ಮಕ್ಕಳಿರುವಂಥ ಪೇರೆಂಟ್ಸು ಯಾವ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಅನುಭವದ ಪ್ರಕಾರ? ಮಕ್ಕಳು ದೊಡ್ಡವರಾಗೋ ತನಕ ವೆಯ್ಟ್ ಮಾಡ್ತಾರಾದ್ರೆ ಇಕ್ವಿಟಿಯಲ್ಲಿ ಹಾಕಬೇಕು. ಜಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಸಿಕ್ಕಿದೆ, ಒಂದು 22ರಿಂದ ಕೆಲಸಕ್ಕೆ ಹೋಗ್ತಾ ಇದೆ, 22-23 ವರ್ಷದಿಂದ. ಸೊ ಅಂಥವರು ಒಂದು ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಕ್ವಿಟಿಯಲ್ಲೇ ಮಾಡ್ಕೊಂಡು ಹೋಗಬೇಕು. ಸೊ 30ರಿಂದ 45 ವರ್ಷದ ಕ್ಯಾಟಗರಿಯವರು ಯಾವ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು? ಒಂದು ಎಮರ್ಜೆನ್ಸಿ ಫಂಡ್, ಶಾರ್ಟ್ ಟರ್ಮ್ ಬಾಂಡ್ ಫಂಡಲ್ಲಿ ಸ್ವಲ್ಪ ದುಡ್ಡು ಇರಬೇಕು. ಸೊ ಸೆಕೆಂಡ್ ಕ್ಯಾಟಗರಿ ಅವ್ರದ್ದು ಹೈಬ್ರಿಡಲ್ಲೂ ಸ್ವಲ್ಪ ದುಡ್ಡು ಇರಬೇಕು. ಭಾರತ ದೇಶದ ಇಕಾನಮಿ ಮೇಲೆ ಒಂದು ಧೈರ್ಯ ಇರಬೇಕು. ನಾವು ಗ್ರೋ ಆಗ್ತಾ ಇದ್ದೀವಿ ಅಂತ ಹೇಳೋ ಧೈರ್ಯ ಇರಬೇಕು. ಇವತ್ತು ನಾವು ವಿ ಆರ್ ಇನ್ ಅ ವೆರಿ ಗುಡ್ ಸಿಚುವೇಶನ್. ವಿ ವರ್ ಟೆಲಿಂಗ್ 5th ಪೊಸಿಷನ್, ನಾವು ವಿ ಆರ್ ಇನ್ ಅ 4th ಪೊಸಿಷನ್ ಇನ್ ದ ವರ್ಲ್ಡ್. ಆ್ಯಂಡ್ ಬೇರೆ ಕಂಟ್ರಿ ಅವರಿಗೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರಿಗೆ ಭಾರತ ದೇಶ ಮೇಲೆ ತುಂಬ ಧೈರ್ಯ ಇದೆ. ಬಟ್ ನಮಗೆ ನಮ್ಮ ದೇಶದ ಮೇಲೆ ಧೈರ್ಯ ಬರಬೇಕು. 12% ರಿಟರ್ನ್ ಬರ್ತಾ ಇದೆ ಅಂತ ಆದರೆ ನೀವು ಮಾರ್ಕೆಟಿಗೆ ಒಂದು ಫೀಸ್ ಕೊಡಬೇಕು. ಏನು ಫೀಸ್? ಅದು ಪೇಷನ್ಸ್. ಆ ಪೇಷನ್ಸೇ ಫೀಸು. ಸೊ ಆ ಫೀಸ್ ನೀವು ಕೊಟ್ಟಿಲ್ಲ ಅಂತ ಆದರೆ ನಿಮಗೆ ಆ ರಿಟರ್ನ್ಸ್ ಬರೋದಿಲ್ಲ. ಸರ್, ಮ್ಯೂಚುವಲ್ ಫಂಡ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ಬಂದಾಗ ಬಹಳಷ್ಟು ಟೈಪ್ಸ್ ಇದಾವೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಟೈಪ್ಸ್ ಇದೆ? ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಪ್ರಥಮವಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಅದ ನಂತರ ಬಾಂಡ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಥವಾ ಬಾಂಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಇಕ್ವಿಟಿ ಡೆಟ್ ಇದು ಕಾಂಬಿನೇಷನ್ ಹೈಬ್ರಿಡ್ ಅಂತ ಇದೆ. ಇದಾದಮೇಲೆ ಸೊಲ್ಯೂಷನ್ ಓರಿಯೆಂಟೆಡ್ ಅಂತ ಒಂದು ಕ್ಯಾಟಗರಿ ಇದೆ. ಅದಾದಮೇಲೆ ಅದರ್ಸ್ ಅಂತ ಹೇಳಿ ಇನ್ನೊಂದು ಕ್ಯಾಟಗರಿ ಇದೆ. ELSS ಅಂತ ಒಂದು ಇದೆಯಾ? ELSS ಇಕ್ವಿಟಿಯಲ್ಲೇ ಬರುತ್ತೆ. ELSS ಕ್ಯಾಟಗರಿ ಏನಿದೆ ಅದು ಇಕ್ವಿಟಿ ಕ್ಯಾಟಗರಿಯಲ್ಲೇ ಬರುತ್ತೆ. ಓಕೆ, ಹೌದು. ಅದಕ್ಕೆ ಸಪ್ರೇಟ್ ಕ್ಯಾಟಗರಿ ಅಂತ ಇಲ್ಲ. ನಾನೀಗ ಸೆಬಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅದೇ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಕ್ವಿಟಿ, ಡೆಟ್, ಹೈಬ್ರಿಡ್, ಸೊಲ್ಯೂಷನ್ ಓರಿಯೆಂಟೆಡ್ ಆ್ಯಂಡ್ ಅದರ್ಸ್, ಹೀಗೆ ಒಂದು 5 ಕ್ಯಾಟಗರಿ ಮಾಡಿದ್ದಾರೆ. ಸೊ ಮೇನ್ ಆಗಿ ಇಷ್ಟು ಕ್ಯಾಟಗರಿ ಇರೋದು. ಹೌದು. ಸೊ ಈಗ ಮೊದಲನೇದಾಗಿ ಸರ್, ಈಕ್ವಿಟಿ ಕ್ಯಾಟಗರಿ ಅಂತ ಹೇಳಿದ್ರೆ ಏನು ಅಂತ? ಈಕ್ವಿಟಿ ಕ್ಯಾಟಗರೀಸ್ ಅಂತ ಹೇಳಿದ್ರೆ ಈಕ್ವಿಟಿ ಅಂತ ಹೇಳಿದ್ರೆ ಶೇರ್ ಮಾರುಕಟ್ಟೆ. ಹೌದು. ಓಕೆ. ಸೊ ಯಾವ ಮ್ಯೂಚುವಲ್ ಫಂಡ್ಸ್ಗಳು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋ ಸ್ಕೀಮ್ಗಳು ಹೊಂದಿರ್ತವೆ ಅದನ್ನು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ 11 ವೆರೈಟಿಗಳಿದಾವೆ. 11 ವೆರೈಟೀಸ್? 11 ವೆರೈಟಿ ಇದೆ. ಸೊ ನಾನು ಬೇಸಿಕ್ ಆಗಿ ಹೇಳೋದಾದರೆ ಲಾರ್ಜ್ ಕ್ಯಾಪ್ ಅಂತ ಒಂದಿದೆ, ಮಿಡ್ ಕ್ಯಾಪ್ ಅಂತ ಇದೆ, ಸ್ಮಾಲ್ ಕ್ಯಾಪ್ ಅಂತ ಇದೆ. ಹಾಗೇನೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಅಂತ ಇದೆ ಕಾಂಬಿನೇಷನ್. ಲಾರ್ಜ್ ಮಲ್ಟಿ ಕ್ಯಾಪ್ ಅಂತ ಇದೆ, ಲಾರ್ಜ್ ಮಿಡ್ ಸ್ಮಾಲ್. ಹಾಗೇನೆ ಫ್ಲೆಕ್ಸಿ ಕ್ಯಾಪ್ ಅಂತ ಇದೆ. ಹಾಗೇನೆ ELSS ಅಂತ ಬರುತ್ತೆ. ಸೊ ಇಂಥದ್ದು ಒಂದು 11 ಕ್ಯಾಟಗರೀಸ್ ವೆರೈಟೀಸ್ ಇದೆ. ಬಟ್ ಬೇಸಿಕ್ ಆಗಿ ನೀವು ನೋಡೋದಾದ್ರೆ, ಸಿಂಪ್ಲಿಫೈ ಮಾಡೋದಾದ್ರೆ, ಲಾರ್ಜ್, ಮಿಡ್ ಮತ್ತೆ ಸ್ಮಾಲ್ ಇದನ್ನೇ ಒಂದು ಕಾಂಬಿನೇಷನ್ಸ್ ಪರ್ಸೆಂಟೇಜ್ ಆಚೆ ಈಚೆ ಮಾಡಿಕೊಂಡು ಒಂದು ಬೇರೆ ಬೇರೆ ವೆರೈಟೀಸ್ ಮಾಡಿದ್ದಾರೆ. ಓಕೆ. ಸೊ ಈಕ್ವಿಟಿ ಫಂಡ್ಸ್ ಅಂತ ಹೇಳಿದ್ರೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಕ್ಯಾಟಗರಿ. ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ಹೇಳ್ಬೋದಾ? ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಆಗಲೇ ಹೇಳಿದ್ವಿ, ಒಂದು ಮ್ಯೂಚುವಲ್ ಫಂಡಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಅಂತ ಒಂದು ಡಿಸೈಡ್ ಮಾಡ್ತಾರೆ ಅವರು. ಪ್ರತಿಯೊಂದು ಸ್ಕೀಮಿಗೂ ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಅಂತ ಇರುತ್ತೆ.
ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಏನು? ಓಕೆ, ಇನ್ವೆಸ್ಟಿಂಗ್ ಇನ್ ಇಕ್ವಿಟಿ ಮಾರ್ಕೆಟ್ ಆ್ಯಂಡ್ ಲುಕಿಂಗ್ ಎಟ್ ಅ ಗ್ರೋತ್, ಇನ್ವೆಸ್ಟರ್ಸ್ಗಳಿಗೆ ಗ್ರೋತ್ ಕೊಡೋದು ಅಂತೇಳಿ. ಅದಕ್ಕೊಂದು ಪಾಲಿಸಿ ಅಂತ ಇರುತ್ತೆ, ಒಂದು ಗ್ರೋತ್, ಅದಕ್ಕೊಂದು ಸ್ಟ್ರಕ್ಚರ್ ಆಗಿ ಮಾಡ್ಕೊಂಡಿರ್ತಾರೆ ಅವರು. ಸೊ ಎಷ್ಟು ಲಾರ್ಜ್ ಕ್ಯಾಪಲ್ಲಿ ಇರಬೇಕು, ಎಷ್ಟು ಮಿಡ್ ಕ್ಯಾಪಲ್ಲಿ ಇರಬೇಕು, ಎಷ್ಟು ಅಗ್ರೆಸಿವ್ ಆಗಿ ಹೋಗಬೇಕು, ಅಥವಾ ಬೇರೆ ಬೇರೆ ವ್ಯಾಲ್ಯೂ ಫಂಡ್ ಅಂತ ಇರುತ್ತೆ. ಸೊ ಇದೊಂದು ಸ್ಟ್ರಾಟಜಿ ಅಥವಾ ಆಬ್ಜೆಕ್ಟಿವ್ ಇರುತ್ತೆ. ಸೊ ಅದಕ್ಕೊಂದು ಅಡಿಪಾಯ, ಅದಕ್ಕೊಂದು ಬೇಸ್ ಲೈನ್ ಅದು. ಅದರ ಮೇಲೆ ಅವರು ಫಂಡ್ ಡಿಸೈಡ್ ಮಾಡೋದು, ಅಥವಾ ಸ್ಟಾಕ್ಸ್ಗಳನ್ನು ಎಷ್ಟು ಅಗ್ರೆಸಿವ್ ಆಗಿ ಹೋಗಬೇಕು, ಎಷ್ಟು ಸ್ಲೋ ಆಗಿ ಹೋಗಬೇಕು ಅಂತ ಹೇಳೋದು ಅದನ್ನು ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತ ಹೇಳಿದ್ರೆ ಭಾರತ ದೇಶದ ಒಂದು ಟಾಪ್ 100 ಕಂಪನೀಸ್, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅವರು ಸ್ಟಾಕ್ಸ್ಗಳಲ್ಲಿ. ನಿಮ್ಮ ಎಲ್ಲ ನೀವು ಟಾಪ್ 100 ಕಂಪನೀಸ್ ನೀವು ಇಂಡಿಯಾದ್ದು ಭಾರತ ತೆಗೆದು ನೋಡಿದ್ರೆ ಇದರಲ್ಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಫಂಡ್ ಅದರಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ 80% ತನಕ ಕಲೆಕ್ಟ್ ಆಗಿರೋದು, ಫಾರ್ ಎಕ್ಸಾಂಪಲ್ 1 ಲಕ್ಷ ಕೋಟಿ ಆದರೆ ಅದರಲ್ಲಿ 80% ತನಕ ಲಾರ್ಜ್ ಕ್ಯಾಪಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಉಳಿದ 20% ಸ್ವಲ್ಪ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು 5%, 6% ತನಕ ಒಂದು ಕ್ಯಾಶ್ ಹೋಲ್ಡಿಂಗ್ ಅಲ್ಲಿ ಇಟ್ಕೊಳ್ತಾರೆ. ಸೊ ಹೀಗೆ ಇದು ಲಾರ್ಜ್ ಕ್ಯಾಪ್ ಆಯಿತು. ಹಾಗೇನೆ ಮಿಡ್ ಕ್ಯಾಪ್, ಫಸ್ಟ್ 100 ಆಯ್ತಲ್ಲ, ಅದು ಲಾರ್ಜ್ ಕ್ಯಾಪ್. 101 ಇಂದ 250 ಕಂಪನಿಗಳು, ಟಾಪ್ 250 ಕಂಪನಿಗಳನ್ನು ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಮಾತ್ರ, ಅನ್ಲಿಸ್ಟೆಡ್ ಕಂಪನಿಯಲ್ಲಿ ಹಾಕ್ಲಿಕ್ಕೆ ಇಲ್ಲ ಮ್ಯೂಚುವಲ್ ಫಂಡ್ಸ್. ಸೊ ಅದ ನಂತರ 251 ಅಂಡ್ ಕೆಳಗಿರೋದು ಸ್ಮಾಲ್ ಕ್ಯಾಪ್ ಕಂಪನೀಸ್. ಸೊ ಸ್ಮಾಲ್ ಕ್ಯಾಪ್ ಕಂಪನಿಗಳು ಏನಿದಾವೆ ಅಂತ ಹೇಳಿದ್ರೆ ಯೂನಿವರ್ಸ್ ತುಂಬ ದೊಡ್ಡದಿದೆ. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ 100 ಮಾತ್ರ ಇರೋದು, ಸೆಕೆಂಡಲ್ಲಿ ಕೆಲವರು 150 ಕಂಪನಿ ಮಾತ್ರ ಇರೋದು ಮಿಡ್ ಕ್ಯಾಪಲ್ಲಿ, ಥರ್ಡಲ್ಲಿ ಸುಮಾರು ನಾನು ಹೇಳೋದಾದರೆ ಒಂದು 5,000 ಕಂಪನಿಗಳ ತನಕ ಇದೆ. ಸೊ ಅದು ಟರ್ನ್ ಓವರ್ ಮೇಲೆ ಡಿಸೈಡ್ ಆಗಿರುತ್ತೆ ಇದು. ಓಕೆ, ಒಳ್ಳೆಯ ಪ್ರಶ್ನೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತೀವಿ. ಓಕೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೇಳಿ. ಕ್ಯಾಪ್ ಅಂತ ಹೇಳಿದ್ರೆ ಏನು? ಕ್ಯಾಪ್ ಅಂತ ಹೇಳಿದ್ರೆ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಹೇಳೋದಾದರೆ, ಒಂದು ಕಂಪನಿ ಎ ಹತ್ರ ಒಂದು 10 ಲಕ್ಷ ಶೇರ್ಸ್ಗಳನ್ನು ಅವರು ಮಾರ್ಕೆಟಲ್ಲಿ ಫ್ಲೋಟ್ ಆಗಿದೆ ಅಥವಾ ಮಾರ್ಕೆಟಲ್ಲಿ ಇದೆ ಆದರೆ 10 ಲಕ್ಷ ಶೇರ್ಸು ಮಲ್ಟಿಪ್ಲೈಡ್ ಬೈ ಶೇರ್ ಪ್ರೈಸ್. ಓಕೆ, ಸಪೋಸ್ ಆ ಶೇರ್ದು ಇವತ್ತು ರೇಟ್ ಏನಿದೆ 10 ರೂಪಾಯಿ ಇದೆಯಾ ಆದರೆ 1 ಕೋಟಿ ರೂಪಾಯಿ ಅದರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಯಿತು. ಸೊ ಭಾರತ ದೇಶದಲ್ಲಿ ಸುಮಾರು 5,500 ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. ಸೊ ನಾವೀಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಎಲ್ಲ ಕಂಪ್ನಿಗಳದ್ದು 5,500 ಕಂಪ್ನಿಗಳದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತೆಗೆದ್ರೆ ಅದನ್ನು ಡಿಸೆಂಡಿಂಗ್ ಆರ್ಡರ್, ತುಂಬ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಟಾಪಲ್ಲಿ ಹಾಕಿ ಲೋವೆಸ್ಟ್ ಅನ್ನು ಕೆಳಗಡೆ ಹಾಕಿದ್ರೆ ಟಾಪ್ 100 ಅನ್ನು ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. 101 to 250 ತನಕ ನಾವು ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. 251 ಅಂಡ್ ಕೆಳಗೆ ಅದಕ್ಕೆ ನಾವು ಸ್ಮಾಲ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಡಿಸೈಡ್ ಆಗೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳೋ ಒಂದು ನಂಬರ್ ಮೇಲೆ. ಇದಕ್ಕೊಂದು ಲಿಸ್ಟ್ ಇದೆ. ಸೊ ಮ್ಯೂಚುವಲ್ ಫಂಡ್ ಕಂಪನಿಗಳು ಎವ್ರಿ ಕ್ವಾರ್ಟರಲ್ಲಿ ಇದು ಅಥವಾ ಕೆಲವರು ಮಂತ್ಲಿ ಚೇಂಜ್ ಮಾಡ್ತಾರೆ, ಅಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಫಂಡ್ ಮ್ಯಾನೇಜರ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆದರೆ, ಲಾರ್ಜ್ ಕ್ಯಾಪ್ ಫಂಡ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಆದರೆ ಲಾರ್ಜ್ ಕ್ಯಾಪಲ್ಲಿ ಮಾತ್ರ ಹಾಕ್ಬೇಕು. ಮಿಡ್ ಕ್ಯಾಪಲ್ಲಿ ಆದರೆ ಮಿಡ್ ಕ್ಯಾಪಲ್ಲಿ ಮಾತ್ರ ಹಾಕ್ಬೇಕು. ಸ್ಮಾಲ್ ಕ್ಯಾಪ್ ಆದರೆ ಸ್ಮಾಲ್ ಕ್ಯಾಪ್ ಮಾತ್ರ. ಮಲ್ಟಿ ಕ್ಯಾಪ್ ಅಂತ ಒಂದಿದೆ. ಮಲ್ಟಿ ಕ್ಯಾಪಲ್ಲಿ ಅಂತ ಹೇಳಿದ್ರೆ 25% ಲಾರ್ಜ್ ಕ್ಯಾಪ್, 25% ಮಿಡ್ ಕ್ಯಾಪ್, 25% ಸ್ಮಾಲ್ ಕ್ಯಾಪ್, ಉಳಿದ 25% ಎಟ್ ದ ಡಿಸ್ಕ್ರಿಷನ್. ಫಂಡ್ ಮ್ಯಾನೇಜರ್ ಎಲ್ಲಿ ಕಾಣ್ತದೆ ಅವರಿಗೆ ಚೆನ್ನಾಗಿದೆ ಅಂತ ಕಾಣುತ್ತೆ ಅವ್ರು ಹಾಕ್ಬೋದು. ಫ್ಲೆಕ್ಸಿ ಕ್ಯಾಪ್ ಅಂತ ಇದೆ. ಫ್ಲೆಕ್ಸಿ ಕ್ಯಾಪ್ ಆಸ್ ದ ನೇಮ್ ಸೇಸ್ ಫ್ಲೆಕ್ಸಿ ಕ್ಯಾಪ್, ಅವ್ರು ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು. ಅಫ್ಕೋರ್ಸ್ 75-65% ಲಾರ್ಜ್ ಕ್ಯಾಪಲ್ಲೇ ಇರುತ್ತೆ, ಬಟ್ ಫ್ಲೆಕ್ಸಿ ಕ್ಯಾಪ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅವರಿಗೆ. ಸೊ ಹಾಗೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಹೀಗೆ ಕಾಂಬಿನೇಷನ್ಸ್ ಮಾಡಿಕೊಂಡು 11 ಕ್ಯಾಟಗರೀಸ್ ಇಕ್ವಿಟಿಯಲ್ಲೇ ಇದೆ. ಸೊ ಸ್ಟಾಕ್ ಮಾರ್ಕೆಟಲ್ಲೇ ಇವರು ಇದನ್ನ ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ? ಸೊ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಲ್ಲಿ ಬರುವಂಥ ಎಲ್ಲ ಫಂಡ್ಗಳು ಕೂಡ ಅಂದರೆ ಸ್ಮಾಲ್ ಕ್ಯಾಪ್ ಇರ್ಬೋದು ಅಥವಾ ಮಿಡ್ ಕ್ಯಾಪ್ ಇರ್ಬೋದು, ಲಾರ್ಜ್ ಕ್ಯಾಪ್ ಇರ್ಬೋದು, ಇವರೆಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಸೊ ಹಾಗಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅಲ್ಲಿ ರಿಟರ್ನ್ ಜಾಸ್ತಿಯಾ, ರಿಸ್ಕು ಕೂಡ ಜಾಸ್ತಿನಾ? ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಏನಿದೆ ಶಾರ್ಟ್ ಟರ್ಮಲ್ಲಿ ನಿಮಗೆ ವಾಲಟಾಲಿಟಿ ಕಾಣುತ್ತೆ. ವಾಲಟಾಲಿಟಿ ಕಂಡು ಕೂಡಲೇ ನನ್ನ ದುಡ್ಡು ಹಾಕಿರೋ ದುಡ್ಡು 1 ಲಕ್ಷ ರೂಪಾಯಿ 95,000 ರೂಪಾಯಿ ಹೋಗ್ತಾ ಇದೆ, ಸಡನ್ಲಿ 1,05,000 ರೂಪಾಯಿ ಆಯಿತು, ನೆಕ್ಸ್ಟ್ ಮಂತ್ ನೋಡಿದ್ರೆ 80,000 ಆಯಿತು, ನೆಕ್ಸ್ಟ್ ಮಂತ್ ನೋಡಿದ್ರೆ ವಾಪಸ್ ಅಂದರೆ ಇಯರ್ಲಿ ನೋಡಿದ್ರೆ 1,20,000 ಆಯಿತು. ಹಾಗೆ ನೋಡುವಾಗ ಸ್ವಲ್ಪ ವಾಲಟಾಲಿಟಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಜನರಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಆದರೆ ಒಂದು ಅಬ್ಸರ್ವ್ ಮಾಡಿದ್ದೀವಿ ಏನು ಅಂತ ಹೇಳಿದ್ರೆ ಶಾರ್ಟ್ ಟರ್ಮಲ್ಲಿ ಇದು ವಾಲಟೈಲ್ ಆಗಿದ್ರೂ 10 ವರ್ಷ 12 ವರ್ಷ ವೆಯ್ಟ್ ಮಾಡಿದವರಿಗೆ ರಿಟರ್ನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ.
ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಹೌದು ಇದು ಹೈ ರಿಸ್ಕ್ ಕಾಣುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ, ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ ಸರ್ ಈಕ್ವಿಟಿಯಲ್ಲಿ ಒಂದು ಅಂದಾಜು ಹೇಳೋದಿದ್ರೆ? ಈಕ್ವಿಟಿಯಲ್ಲಿ ಒಂದು ಅಂದಾಜು ನಾನು ಹಿಸ್ಟಾರಿಕಲ್ ತೆಗೆದ್ರೆ ಸುಮಾರು ಒಂದು 12-15% ತನಕ ರಿಟರ್ನ್ಸ್ ಬಂದಿದೆ. ಸೂಪರ್. ಸೊ ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಇನ್ನೊಂದು ಹೇಳಿದ್ರಿ ಡೆಟ್ ಮ್ಯೂಚುವಲ್ ಫಂಡ್ ಅಂತ. ಸೊ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು, ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾವ ತರ ವರ್ಕ್ ಆಗುತ್ತೆ ಅದು? ಡೆಟ್ ಮ್ಯೂಚುವಲ್ ಫಂಡ್ಸ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ತುಂಬಾ ರಿಟೇಲ್ ಇನ್ವೆಸ್ಟರ್ಸ್ಗೆ ಗೊತ್ತಿಲ್ಲ. ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 16 ಕ್ಯಾಟಗರೀಸ್ ಇದೆ. ಈಕ್ವಿಟಿಯಲ್ಲಿ ಇರೋದು 11 ಆದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 16 ಕ್ಯಾಟಗರೀಸ್ ಇದೆ. ಅದರಲ್ಲಿ ಓವರ್ ನೈಟ್ ಫಂಡ್ ಅಂತ ಒಂದಿದೆ. ಒಂದು ದಿನಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ ಸರ್, ಇದ್ರ ಒಂದು ದಿನಕ್ಕೆಲ್ಲ ಯಾರು ಇನ್ವೆಸ್ಟ್ ಮಾಡ್ತಾರೆ ಸರ್ ಅಂತ ನೀವು ಕೇಳಿದ್ರೆ, ತುಂಬ ದೊಡ್ಡ ಕಂಪ್ನಿಗಳು, ಮ್ಯಾನುಫ್ಯಾಕ್ಚರಿಂಗಲ್ಲಿರೋರು, ಫಿನಾನ್ಸಲ್ಲಿರೋರು, ಬ್ಯಾಂಕಿಂಗಲ್ಲಿರೋರು, ಈ ಕಂಪ್ನಿಗಳಲ್ಲಿ ಕೆಲವು ಸಲ ಅವ್ರ ಹತ್ರ ಸರ್ಪ್ಲಸ್ ಒಂದು ದಿನಕ್ಕೋಸ್ಕರ ಇರುತ್ತೆ. ಈ ಕಂಪ್ನಿಗಳು ಕರೆಂಟ್ ಅಕೌಂಟಲ್ಲಿ ದುಡ್ಡು ಇಡೋದಿಲ್ಲ. ಓಕೆ, ಯಾಕಂದರೆ ಕರೆಂಟ್ ಅಕೌಂಟಲ್ಲಿ ಅವರಿಗೆ 0 ಇಂಟ್ರೆಸ್ಟ್ ಸಿಗೋದು. ಸೊ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ 1 ದಿನ, 5 ದಿನ, 10 ದಿನ, 15 ದಿನಕ್ಕೋಸ್ಕರ ಅವ್ರ ಹತ್ರ ದುಡ್ಡಿದೆಯಾದರೆ ನಾವು ಇದನ್ನು ಸರ್ಪ್ಲಸ್ ಫಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಂಥ ದುಡ್ಡನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಯಾವುದು ಲಿಕ್ವಿಡ್ ಫಂಡ್ ಅಂತ ಇದೆ, ಶಾರ್ಟ್ ಟರ್ಮ್ ಫಂಡ್ ಅಂತ ಇದೆ, ಇಂಥದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಒಂದು 5.5% 6.5% ತನಕ ಅವರಿಗೆ ರಿಟರ್ನ್ಸ್ ಬರುತ್ತೆ ಆ್ಯನುವಲೈಸ್ಡ್. ಓಕೆ. ನೋಡಿ, ಈಗ FD ಅಲ್ಲಿ ನನಗೆ 6.5 ಸಿಗಬೇಕಾದ್ರೆ ನಾನು 1 ವರ್ಷಕ್ಕೆ ಲಾಕ್ ಇನ್ ಮಾಡಬೇಕು. ಹೌದು, ಕರೆಕ್ಟ್ ಅಲ್ಲ? ಇದೇ ನಾನು ಕರೆಂಟ್ ಅಕೌಂಟಿಂದ ತೆಗೆದಿರೋ ದುಡ್ಡನ್ನು ನಾನು ಇಲ್ಲೆಲ್ಲಾದರೂ ಹಾಕಿದ್ರೆ ನನಗೆ 3 ದಿನಕ್ಕೂ 6.5% 5.5% ಬರುತ್ತೆ. 0ಗಿಂತ 5.5% ಈಸ್ ಅ ಗುಡ್ ರಿಟರ್ನ್ಸ್. ಓಕೆ. ಸೊ ಒಂದು ಕ್ಯಾಟಗರಿ ಇದು ಅಲ್ಟ್ರಾ ಶಾರ್ಟ್ ಟರ್ಮ್ ಅಥವಾ ಲಿಕ್ವಿಡ್ ಫಂಡ್ ಅಂತ ಹೇಳ್ತೀವಿ. ಅದು ಡೆಟ್ಟಲ್ಲೇ ಬರೋದು. ಡೆಟ್ಟಲ್ಲೇ. ಓಕೆ, ಇದು ಒಂದೇ ಕ್ಯಾಟಗರಿ ವಿಷಯ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸಿಂಪಲ್ ಲೆಕ್ಕಾಚಾರ, ನೀವು ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ನಿಮ್ಮ ಬಿಸ್ನೆಸ್ ಇದು ದುಡ್ಡಿದೆ. ಸೊ ಈ 1 ಕೋಟಿಯನ್ನು ನೀವು ಕರೆಂಟ್ ಅಕೌಂಟಲ್ಲಿ ಇರೋ ಬದಲಿಗೆ ನೀವು ಲಿಕ್ವಿಡ್ ಫಂಡಲ್ಲಿ ಇಟ್ಟರೆ ನಿಮಗೆ 1 ಕೋಟಿಗೆ ಒಂದು ದಿನಕ್ಕೆ ಸುಮಾರು 1,600 ರೂಪಾಯಿ ತನಕ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ ಆಯಿತು. 1 ಕೋಟಿಯನ್ನು ನೀವು 10 ದಿನ ಇಡ್ತೀರಾದ್ರೆ, ನನಗೇನೋ ಬಿಸ್ನೆಸ್ಸಿಗೆ ದುಡ್ಡು ಬಂದಿದೆ, ಇನ್ನೊಂದು 10 ದಿನದಲ್ಲಿ ಪೇಮೆಂಟ್ ಮಾಡಬೇಕು. ಕರೆಂಟ್ ಅಕೌಂಟಲ್ಲಿ ಇಡೋ ಬದಲಿಗೆ ನಾನು ಇಲ್ಲಿ ಇಟ್ಟರೆ ನಿಮಗೆ 1,600 ಇಂಟು 10 16,000 ರೂಪಾಯಿ ಆಯಿತು. ನನ್ನ ಆಫೀಸ್ ಬಾಯ್ದು ಒಂದು ಸಂಬಳ ಕೊಟ್ಟಂಗಾಯಿತು, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟಂಗಾಯಿತು. ಸೊ ಇದನ್ನು ತುಂಬ ಜನ ಬಿಸ್ನೆಸ್ ಮೆನ್ಸ್ ಮಾಡ್ತಾರೆ. 1 ಕೋಟಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು 100,000 ಕೋಟಿ ಆಗುತ್ತೆ. ನಮ್ಮ ಭಾರತ ದೇಶದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ 70 ಲಕ್ಷ ಕೋಟಿ ಇದೆ. ಅದರಲ್ಲಿ ಸುಮಾರು 25 ಲಕ್ಷ ಕೋಟಿ ಶಾರ್ಟ್ ಟರ್ಮ್ ಅಲ್ಲೇ ಬರೋದು. ಸೊ ಇದು ಒಂದು ಕ್ಯಾಟಗರಿ. ಅದಾದ ಮೇಲೆ 3 ತಿಂಗಳಿಗೆ ನಂತರ ದುಡ್ಡಿದೆ, ಅದಕ್ಕೊಂದು ಬೇರೆ ಫಂಡ್ ಇದೆ. ನಿಮ್ಮ ಹತ್ರ 1 ವರ್ಷಕ್ಕಿದೆ ಅಂತ ಬೇರೆ ಫಂಡ್ ಇದೆ. ಕಾರ್ಪೊರೇಟ್ ಬಾಂಡ್ಸ್ ಅಂತ ಇದೆ, ಕಂಪ್ನಿಗಳು ಇಶ್ಯೂ ಮಾಡೋ ಬಾಂಡ್ಸ್ ಅಂತ ಅದರಲ್ಲಿ ಹಾಕೋರೋ ಕೆಲವು ಫಂಡ್ಸ್ ಇದೆ. ಗೌರ್ಮೆಂಟ್ ಬಾಂಡ್ ಫಂಡ್ಸ್ಗಳಿದ್ದಾವೆ. ಸೊ ಹೀಗೆ ಬೇರೆ 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 ಕ್ಯಾಟಗರೀಸ್ ಕಾಂಬಿನೇಷನ್ಸ್ ನಾನು ನೋಡಿದ್ರೆ ಸುಮಾರು 16 ವೆರೈಟೀಸ್ ಫಂಡ್ಸ್ಗಳಿದ್ದಾವೆ. ಅದಕ್ಕೆ ನಾನು ನಿಮಗೆ ಆಗ ಹೇಳಿದ್ದು, ಕೆಲವರು ಡೈರೆಕ್ಟ್ ಹೋಗ್ತಾರೆ, ರೆಗ್ಯುಲರ್ ಹೋಗ್ತಾರೆ, ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಇಂಥ ಕ್ಯಾಟಗರಿ ಎಲ್ಲ ಸ್ಟಡಿ ಮಾಡೋದು ಇನ್ವೆಸ್ಟರ್ಸ್ಗಳಿಗೆ ಸಾಧ್ಯ ಇಲ್ಲ. ಓಕೆ. ಸೊ ಹೀಗೆ ಕಾಂಬಿನೇಷನ್ಸ್ ಇರುತ್ತೆ. 16 ಕ್ಯಾಟಗರೀಸ್ ಫಂಡ್ಸ್ಗಳಲ್ಲಿ, ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು 16 ಕ್ಯಾಟಗರೀಸ್ ಇದೆ. ಈಗ ರಿಸ್ಕ್ ನಾವು ಕಂಪೇರ್ ಮಾಡಿ ನೋಡೋದಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ರಿಸ್ಕ್ ಇರುತ್ತಾ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಜಾಸ್ತಿ ರಿಸ್ಕ್ ಇರುತ್ತಾ? ರಿಟರ್ನ್ಸ್ ಕೂಡ ಕಂಪೇರ್ ಮಾಡಿ ಹೇಳೋದಿದ್ರೆ, ಸೊ ರಿಟರ್ನ್ಸ್ ನೋಡೋದಾದರೆ ಡೆಫಿನೆಟ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೆಚ್ಚಿರುತ್ತೆ. ರಿಸ್ಕ್ ನೋಡೋದಾದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ರಿಸ್ಕ್ ಹೆಚ್ಚಿರುತ್ತೆ. ಬಾಂಡ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ರಿಸ್ಕ್ ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ರಿಸ್ಕ್ ಇರುತ್ತೆ, ಬಟ್ ಈಕ್ವಿಟಿಗಿಂತ ಕಡಿಮೆ ಇರುತ್ತೆ. ಹೌದು. ಬಟ್ ವರ್ಕ್ ಸ್ಟ್ರಕ್ಚರು ಅಥವಾ ಅದು ನಡೆಯುವಂಥ ರೀತಿ ಎಲ್ಲವೂ ಕೂಡ ಸೇಮ್ ಇದೆ. ರೆಗ್ಯುಲೇಷನ್ಸು, ಫಂಡ್ ಮ್ಯಾನೇಜ್ಮೆಂಟು ಎಲ್ಲ ಸೇಮ್ ಇರುತ್ತೆ. ಸೊ ಇಟ್ ಈಸ್ ವೆಲ್ ರೆಗ್ಯುಲೇಟೆಡ್. ಇನ್ಫ್ಯಾಕ್ಟ್ ನೀವು ಕೇಳೋದಾದರೆ ಬಾಂಡ್ ಮಾರ್ಕೆಟ್ ಏನಿದೆ, ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಈವನ್ RBI ಆ್ಯಂಡ್ SEBI. ಡೆಟ್ ಮ್ಯೂಚುವಲ್ ಫಂಡ್. ಹೌದು. ಡೆಟ್ ಮ್ಯೂಚುವಲ್ ಫಂಡ್ಸ್ಗಳು RBI ಮತ್ತು SEBI ಎರಡೂ ಕಾಂಬಿನೇಷನ್ ರೆಗ್ಯುಲೇಷನ್ಸಲ್ಲಿ ವರ್ಕ್ ಆಗೋದು. ಯಾಕೆಂದರೆ ನೀವು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ನೋಡಿದ್ರೆ ಅಥವಾ ಬಾಂಡ್ ಮಾರ್ಕೆಟ್ ನೋಡಿದ್ರೆ ಇಟ್ ಈಸ್ ರೆಗ್ಯುಲೇಟೆಡ್ ಬೈ RBI. ಹೌದು. ವೆರಸ್ ಓನ್ಲಿ ಇಕ್ವಿಟಿ ಮಾರ್ಕೆಟ್ ಇಸ್ ರೆಗ್ಯುಲೇಟೆಡ್ ಆರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಸ್ ರೆಗ್ಯುಲೇಟೆಡ್ ಬೈ SEBI. ಸೊ SEBI ಏನು ಮಾಡುತ್ತೆ, RBIದು ರೆಗ್ಯುಲೇಷನ್ಸ್ ಅನ್ನೂ ನೋಡಿಕೊಂಡು ಈ ಫಂಡ್ಗಳನ್ನು ಕ್ರಿಯೇಟ್ ಮಾಡಿ. ಸೊ ಯಾರು ಇನ್ವೆಸ್ಟ್ ಮಾಡ್ಬೋದು ಸರ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ? ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಿಮ್ಮ ಫಂಡ್ಸ್ 15 ದಿನದಿಂದ 2 ವರ್ಷ 3 ವರ್ಷಕ್ಕೋಸ್ಕರ ಇದೆ ಆದರೆ ನೀವು ಡೆಟ್ ಮ್ಯೂಚುವಲ್ ಫಂಡ್ಸಿಗೆ ಬರ್ಬೋದು. ಶಾರ್ಟ್ ಟರ್ಮ್ಲು ಬರ್ಬೋದು. ಒಂದು. ಸೆಕೆಂಡು, ನಾನು ಆಗ ಒಂದು ಹೇಳೋದು, ಎಮರ್ಜೆನ್ಸಿ ಫಂಡ್ ಅಂತ ನಿಮ್ಮ ಹತ್ರ ಇರಬೇಕು. ಓಕೆ, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಎಲ್ಲ ಲಾಂಗ್ ಟರ್ಮ್ ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋದಲ್ಲ. ಸೊ ನಿಮಗೆ ಒಂದು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ,
ಅದರದ್ದು 6 ಪಟ್ಟು. ಫಾರ್ ಎಕ್ಸಾಂಪಲ್, ನೀವಾಗ ಒಂದು ಎಕ್ಸಾಂಪಲ್ ಕೇಳಿದ್ರಿ, ಸರ್ ನಂಗೆ ಒಂದು 25,000 ರೂಪಾಯಿ ಇನ್ಕಮ್ ಬರ್ತಾ ಇದೆಯಾ ಆದರೆ ನನ್ನ ಖರ್ಚು 15,000 ರೂಪಾಯಿ ಇದೆ ಆದರೆ 15,000 ಇಂಟು 6 ಎಷ್ಟು ಬರುತ್ತೆ, ಅದಷ್ಟನ್ನು ನೀವು ಈ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಒಟ್ಟು ಮಾಡಿ ಇಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ರಿಸ್ಕ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಇಲ್ಲ. ಓಕೆ, ಸೊ ನಿಮ್ಗೆ ಎಮರ್ಜೆನ್ಸಿ ಬಂತು, ಈ ಲಾಂಗ್ ಟರ್ಮಿಗೆ ಹಾಕಿರೋ ದುಡ್ಡನ್ನು ತೆಗಿಯೋದಲ್ಲ. ಸೊ ಫಸ್ಟ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ತುಂಬ ಜನ ಲಾಂಗ್ ಟರ್ಮ್ ಅಂತೇಳಿ ಇನ್ವೆಸ್ಟ್ ಮಾಡ್ತಾರೆ, ಆ್ಯಪ್ ತಗೊಂಡು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಬಟ್ ಅವರಿಗೆ ನಾಳೆ ಏನೋ ಬೇಕು, ಇಲ್ಲಿ ವಾಪಸ್ ತೆಗೆದ್ಬಿಡ್ತಾರೆ. ಸೊ ಆಗ ಕಂಪೌಂಡಿಂಗ್ ಏನಿದೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಶಾರ್ಟ್ ಟರ್ಮಿಗೆ ನಿಮಗೆ ಡೆಟ್ ಫಂಡ್ಸು ಸೇ 15 days to 2 years ತನಕ ಇರೋ ಒಂದು ಫಂಡ್ಸ್ ಏನಿದೆ ಎಮರ್ಜೆನ್ಸಿಗೆ. ಬಟ್ ಇಮಿಡಿಯೇಟ್ ಆಗಿ ನಾವು ವಿಡ್ರಾ ಮಾಡ್ಲಿಕ್ಕೆ ಆಗುತ್ತಾ? ಇಮಿಡಿಯೇಟ್ ಆಗಿ ವಿಡ್ರಾ ಮಾಡ್ಬೋದು. ಸೊ ವಿದಿನ್ 48 hours ನಿಮ್ಮ ಅಕೌಂಟಿಗೆ ಬರುತ್ತೆ, ವರ್ಕಿಂಗ್ ಡೇ. ಆಫ್ಟರ್ 15 days ಅಲ್ಲ, 48 hours. ಅಲ್ಲ, ಆಫ್ಟರ್ 15 days ಮಾತ್ರ ವಿಡ್ರಾ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಯಾವಾಗ ಬೇಕಾದ್ರೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಓಕೆ, ಅದರಲ್ಲಿ ಒಂದು ನೋಡಬೇಕಾಗಿರೋದು, ಇಕ್ವಿಟಿ ಆಗಲಿ ಡೆಟ್ ಆಗಲಿ ಅದಕ್ಕೊಂದು ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಸೊ ಅದನ್ನೊಂದು ಅಬ್ಸರ್ವ್ ಮಾಡಬೇಕು. ಸಿ, ಲಿಕ್ವಿಡ್ ಫಂಡಲ್ಲಿ ಎಕ್ಸಿಟ್ ಲೋಡ್ಗಳು ಇರೋದಿಲ್ಲ. ಈಗ ನಾನು ಶಾರ್ಟ್ ಟರ್ಮಲ್ಲಿ ಹೇಳೋ ದುಡ್ಡು ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ನಿಮಗೆ ಯಾವುದೋ ಒಂದು ಎಕ್ಸಿಟ್ ಲೋಡ್ಗಳು ಇರೋದಿಲ್ಲ. ಬಟ್ ಆದ್ರೂ ಇನ್ವೆಸ್ಟ್ ಮಾಡುವಾಗ ಒಂಚೂರು ನೋಡ್ಕೋಬೇಕು. ಸೊ ಈ ಎಕ್ಸಿಟ್ ಲೋಡ್ ಅಂತ ಹೇಳಿದ್ರೆ ಏನದು? ಎಕ್ಸಿಟ್ ಲೋಡ್ ಅಂತ ಹೇಳಿದ್ರೆ, ಈಗ ಫಂಡ್ ಮ್ಯಾನೇಜರ್ಸ್ ಅವ್ರು ಇಷ್ಟು ದಿನಕ್ಕೋಸ್ಕರ ಅಂತ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ತುಂಬ ಬೇಗ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಬೇಗ ತೆಗಿಯೋರಿಗೆ ಅವರು ದೇ ವಾಂಟ್ ಟು ಡಿಸ್ಕರೇಜ್. ಸೊ ಅದಕ್ಕೋಸ್ಕರ ಅದಕ್ಕೊಂದು ಎಕ್ಸಿಟ್ ಲೋಡ್ ಅಂತ ಹಾಕಿರ್ತಾರೆ. ಅದೊಂದು ಚಾರ್ಜ್ ನಿಮಗೆ ಎಕ್ಸ್ಟ್ರಾ ಒಂದು ಫೀಸ್ ಕೊಟ್ಟಂಗೆ ಬೇಗ ಎಕ್ಸಿಟ್ ಆದರೆ. ಸೊ ಅದಿರುತ್ತೆ. ಈಕ್ವಿಟಿ ಫಂಡ್ಗಳಲ್ಲಿ ಅದು ಸುಮಾರು 1 ವರ್ಷ ತನಕ ಇರುತ್ತೆ. ಅದಕ್ಕೆ ನಾವು ಅದು ಲಾಂಗ್ ಟರ್ಮ್ ಅಂತ ಹೇಳೋದು. ಡೆಟ್ ಫಂಡ್ಗಳಲ್ಲಿ ಬೇಸ್ಡ್ ಆನ್ ದ ಫಂಡ್ ಅದು ಇರೋದಿಲ್ಲ. ಕೆಲವೆಲ್ಲ ಫಂಡ್ಗಳಲ್ಲಿ ಇರೋದೇ ಇಲ್ಲ. ನೀವು ಒಂದು ದಿನಕ್ಕೋಸ್ಕರನೂ ಇನ್ವೆಸ್ಟ್ಮೆಂಟ್ ಮಾಡಿ ತೆಗಿಬೋದು. ಸೂಪರ್. ಆದರೆ ರಿಟೇಲಲ್ಲಿರುವವರು, ತುಂಬ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡೋರು, ಅದು ಸುಮ್ಮನೆ ಒಂದು ಆಕ್ಟಿವಿಟಿ ಆಗುತ್ತೆ, ಮಾಡಬೇಕಂತಿಲ್ಲ. ಅದು ಈಕ್ವಿಟಿ ಫಂಡ್ ಆಯಿತು, ಡೆಟ್ ಫಂಡ್ ಆಯಿತು. ಇನ್ನು ನೆಕ್ಸ್ಟ್ ನೀವು ಹೇಳಿದ್ದು ಹೈಬ್ರಿಡ್ ಫಂಡ್. ಈ ಹೈಬ್ರಿಡ್ ಫಂಡ್ ಅಂತ ಹೇಳಿದ್ರೆ ಏನು ಮ್ಯೂಚುವಲ್ ಫಂಡ್? ಸೊ ಹೈಬ್ರಿಡ್ ಅಂತ ಹೇಳಿದ್ರೆ ಆಸ್ ಅ ನೇಮ್ ಏನು ಹೇಳುತ್ತೆ, ಇದು ಕಾಂಬಿನೇಷನ್ ಆಫ್ ಇಕ್ವಿಟಿ ಆ್ಯಂಡ್ ಡೆಟ್. ಓಕೆ, ಸೊ ಅದರಲ್ಲಿ ಶೇರ್ ಮಾರ್ಕೆಟಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಾಂಡಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಒಂದು ಅಡ್ವಾಂಟೇಜ್ ಇದರಲ್ಲಿ ಏನು ಅಂತ ಹೇಳಿದ್ರೆ, ಜನರಲಿ ಒಂದು ಟೆಂಡೆನ್ಸಿ ನಾವೇನು ನೋಡಿದ್ದೀವಿ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಈ ಡೆಟ್ ಮಾರ್ಕೆಟ್ ಏನಿದೆ ಅದು ಸ್ವಲ್ಪ ಅಷ್ಟೊಂದು ಅಗ್ರೆಸಿವ್ ಆಗಿ ಹೋಗೋದಿಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಾ ಇರಬೇಕಾದ್ರೆ ಈ ಡೆಟ್ ಫಂಡ್ ಏನಿದೆ ಅಥವಾ ಬಾಂಡ್ಸ್ ಏನಿದೆ ನಿಮಗೆ ಒಂದು ಬ್ಯಾಲೆನ್ಸ್ ಕೊಡುತ್ತೆ. ಓಕೆ, ಅದಕ್ಕೊಂದು ಸ್ಟೆಬಿಲಿಟಿ ಕೊಡುತ್ತೆ. ಸೊ ವಾಲಟಾಲಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯಾಟಗರಿ ಏನಿದೆ ತುಂಬ ಒಂದು ರಿಟೈರ್ಡ್ ಆದವರಿಗೆ, ತುಂಬ ವಾಲಟಾಲಿಟಿ ಬೇಡ, ನನಗೆ 15% ರಿಟರ್ನ್ ಬೇಡ ಸರ್, ನನಗೆ ಎಫ್ ಡಿಗಿಂತ ಒಂದು 2% ಎಕ್ಸ್ಟ್ರಾ ರಿಟರ್ನ್ ಬರಲಿ ಸಾಕು ಅಂತ ಹೇಳೋರಿಗೆ ಈ ಹೈಬ್ರಿಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಈ ಹೈಬ್ರಿಡಲ್ಲೂ ಸುಮಾರು 6 ಕ್ಯಾಟಗರೀಸ್ಗಳಿದ್ದಾವೆ. ಓಕೆ, ಸಿಂಪಲ್ ಏನು ಅಂತ ಹೇಳಿದ್ರೆ, ಕೆಲವುದರಲ್ಲಿ ಈಕ್ವಿಟಿ ಪೋರ್ಷನ್ ಹೆಚ್ಚಿದೆ. ಓಕೆ, ಅದಕ್ಕೆ ನಾವು ಅಗ್ರೆಸಿವ್ ಹೈಬ್ರಿಡ್ ಅಂತ ಹೇಳ್ತೀವಿ. ಕೆಲವುದರಲ್ಲಿ ಈಕ್ವಿಟಿ ಪೋರ್ಷನ್ ಕಡಿಮೆ ಇದೆ, ಅದಕ್ಕೆ ನಾವು ಕನ್ಸರ್ವೇಟಿವ್ ಹೈಬ್ರಿಡ್ ಅಂತ ಹೇಳ್ತೀವಿ. ಕೆಲವುದರಲ್ಲಿ ಈಕ್ವಿಟಿ, ಗೋಲ್ಡ್ ಮತ್ತು ಸಿಲ್ವರು ಮತ್ತು ಬಾಂಡ್ ಇಂಥ ಕಾಂಬಿನೇಷನ್ಸ್ಗಳಿದ್ದಾವೆ. ಸೊ ಇದೊಂದು ಸ್ಟೇಬಲ್ ಏನು ಹೇಳ್ತಾರೆ, ಎಲ್ಲ ಅಸೆಟ್ ಕ್ಲಾಸಸ್ಸಲ್ಲಿ ಗೋಲ್ಡಲ್ಲಿ ಇರುತ್ತೆ, ರಿಯಲ್ ಎಸ್ಟೇಟಲ್ಲಿ ಇರುತ್ತೆ, ಈಕ್ವಿಟಿ ಬಾಂಡ್ಸಲ್ಲಿ ಇರೋ ಅಂಥ ಒಂದು ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ ಹೀಗೆ ಕಾಂಬಿನೇಷನ್ಸ್ ಮಾಡಿಕೊಂಡು ಇಲ್ಲಿ 6 ಕ್ಯಾಟಗರೀಸ್ಗಳಿದ್ದಾವೆ. ಸೊ ನಿಮ್ಮ ಹೂಡಿಕೆ 5 ವರ್ಷಕ್ಕಾದರೆ ಈ ಇಂಥ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗಳು ತುಂಬ ಒಂದು ಸೂಟೇಬಲ್ ಆಗಿರುತ್ತೆ. ಓಕೆ, ಹೌದು. ಸೊ ರಿಟೈರ್ಡ್ ಆಗಿದ್ದಾರೆ ಅಥವಾ ರಿಟೈರ್ಡ್ ಆಗಲಿಕ್ಕೆ ಹತ್ರ ಬರ್ತಾ ಇದ್ದಾರೆ, ರಿಸ್ಕ್ ತಗೊಳ್ಳಿಕ್ಕಾಗಲ್ಲ, ತುಂಬ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ, ಬಟ್ ಅಷ್ಟೊಂದು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ನಾನು. ಸೊ ಅಂಥವರಿಗೆ, ಅಥವಾ ಅವರಿಗೆ ಮಂತ್ಲಿ ವಿಡ್ರಾವಲ್ ಮಾಡಬೇಕು ಆಫ್ಟರ್ 5 years. ಓಕೆ, ಅದಕ್ಕೆ ಇವತ್ತೊಂದು ಏನೋ ಹೂಡಿಕೆ ಬರ್ತಾ ಇದೆ, ಸೊ ಅದು ಹಾಕ್ತೀನಿ, ಇಂಥವರಿಗೆ ತುಂಬ ಒಂದು ಅಡ್ವಾಂಟೇಜಸ್ ಆಗುತ್ತೆ. ಸೊ ಇದು ಕೂಡ ಹೈಬ್ರಿಡ್ ಫಂಡ್ ಕೂಡ 10 years ಟರ್ಮ್ ನಾವು ತಗೊಂಡು ನೋಡಿದ್ರೆ 12% ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಯಾಕಂತ ಹೇಳಿದ್ರೆ ಇದರಲ್ಲಿ ವಾಲಟಾಲಿಟಿ ಕಡಿಮೆ ಇರೋದ್ರಿಂದ ನಾನು ಅಲ್ಲಿ ಇಕ್ವಿಟಿ ಹೇಳಬೇಕಾದ್ರೆ 12ರಿಂದ 15 ಅಂತ ಹೇಳಿದೆ, ಇಲ್ಲಿ ಹೇಳಬೇಕಾದ್ರೆ 9ರಿಂದ 12 ಅಂತ ಹೇಳ್ತೀನಿ. ಎಫ್ ಡಿಗಿಂತ ಜಾಸ್ತಿ, ಎಫ್ ಡಿಗಿಂತ ಒಂದು ಜಾಸ್ತಿ ರಿಟರ್ನ್ಸ್ ಬರೋ ಒಂದು. ಸರ್, ನೆಕ್ಸ್ಟ್ ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ ಅಂತ ಹೇಳಿದ್ರೆ ಏನು? ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮೇಲೆ ನಾನು ಆಲ್ರೆಡಿ ಹೇಳಿರೋ 3 ಫಂಡ್ಗಳದ್ದೇ ಒಂದು ಅಂಶ ಇದು. ಆದರೆ ಇದಕ್ಕೊಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ ಅಂತ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮಕ್ಕಳದೊಂದು ಹೆಸರು ಹಾಕ್ಬಿಟ್ಟಿದ್ದಾರೆ. ಓಕೆ, ಮಕ್ಕಳಿಗೋಸ್ಕರ ಅಂತೇಳಿ ಒಂದು ಮಾಡಿದ್ದಾರೆ. ಹಾಗೇನೆ ರಿಟೈರ್ಮೆಂಟ್ ಫಂಡ್ ಅಂತ ಒಂದು ಕೊಟ್ಟಿದ್ದಾರೆ.
ಸೊ ಇದೆರಡು ಒಂದು ಇಂಪಾರ್ಟೆಂಟ್ ಗೋಲ್ಸ್ ಆಗಿರೋದ್ರಿಂದ ನಮ್ಮ ಲೈಫ್ ಇದು. ಸೊ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಹೆಸರು ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಸ್ಟೈಲು ಎಲ್ಲ ಸೇಮ್ ಇರುತ್ತೆ, ಇದರಲ್ಲೂ ಫ್ಲೆಕ್ಸಿ ಕ್ಯಾಪ್ ಇರುತ್ತೆ, ಇದರಲ್ಲೂ ಹೈಬ್ರಿಡ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ಅದನ್ನು ಹೂಡಿಕೆದಾರರು ನೋಡ್ಕೋಬೇಕು. ಸೊ ಯಾಕಂದ್ರೆ ತುಂಬಾ ಒಂದು ಇಂಡಿಯಾ ಅಂತ ಹೇಳಿದ್ರೆ ಒಂದು ಇಮೋಷನಲ್ ಜನತೆ ನಮ್ದು. ಸೊ ಅದಕ್ಕೊಂದು ಮಕ್ಕಳಿಗೋಸ್ಕರ ಒಂದು ಫಂಡ್ ಅಂತ ಹೇಳಿದ್ರೆ ಹಾಕುವ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳಿ ಒಂದು ಸಪರೇಟ್ ಕ್ಯಾಟಗರಿ. ನಾನು ಹೇಳೋದಾದ್ರೆ ನೀವು ಆ ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ ಹೋಗೋದಕ್ಕಿಂತ ಯಾವ್ದು ಫಂಡ್ ಚೆನ್ನಾಗಿದೆ ಅದಕ್ಕೆ ಹಾಕಿದ್ರೆ ಸಾಕು. ಅದಕ್ಕೊಬ್ಬ ಹೆಸರು ಒಂದು ನೋಡ್ಕೊಂಡು ಹೋಗ್ಬೇಕಂತ ಏನೂ ಇಲ್ಲ. ಬಟ್ ಇದೊಂದು ಕ್ಯಾಟಗರಿ ಇದೆ. ಓಕೆ, ಲಾಸ್ಟ್ ಕ್ಯಾಟಗರಿ ಅದರ್ಸ್ ಅಂತ ಒಂದು ಬರುತ್ತೆ. ಅದರ್ಸ್ ಅಲ್ಲಿ ಇದು ಇಂಪಾರ್ಟೆಂಟ್ ಕ್ಯಾಟಗರಿ. ನಿಮಗೆ ಇಂಡೆಕ್ಸ್ ಫಂಡ್ಸ್ಗಳು ಇದರಲ್ಲಿ ಬರ್ತವೆ. ಓಕೆ, ನಾನು ಆಗಲೇ ಹೇಳಿದೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೇಳಿ. ಸೊ ಹಾಗೆಯೇ ನಿಫ್ಟಿ ಇಂಡೆಕ್ಸ್ ಇದೆ. ಸೊ ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನು ಮಾತ್ರ ಫಾಲೋ ಮಾಡುತ್ತಿದ್ದು. ಸೊ ಇದು ಅದರ್ಸ್ ಅಂತ ಹೇಳುವಂಥದ್ದು ಈಗ ನಾವು ಈಕ್ವಿಟಿ, ಡೆಟ್, ಹೈಬ್ರಿಡ್ ಅಂತೆಲ್ಲ ಮಾತಾಡಿದ್ವಲ್ಲ, ಆ ಕ್ಯಾಟಗರಿಯಲ್ಲಿ ಬರುವಂಥದ್ದು ಇದು? ಇಲ್ಲ, ಇದು ಫಿಫ್ತ್ ಕ್ಯಾಟಗರಿ, ಸಪರೇಟ್ ಕ್ಯಾಟಗರಿ. ಇದಕ್ಕೆ ಇಂಡೆಕ್ಸ್ ಫಂಡ್ ಮತ್ತೆ ಫಂಡ್ ಆಫ್ ಫಂಡ್, ಇಂಟರ್ನ್ಯಾಷನಲ್ ಫಂಡ್ಸ್ ಎರಡು ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಕೀಮ್, ಮ್ಯೂಚುವಲ್ ಫಂಡ್ ಸ್ಕೀಮ್ ಒಂದು ಇಂಡೆಕ್ಸ್ ಅನ್ನು ಫಾಲೋ ಮಾಡ್ತಾ ಇದೆ. ನಿಫ್ಟಿ ಅಂತ ಹೇಳೋದು ಒಂದು ಭಾರತ ದೇಶದ ಒಂದು ಇಂಡೆಕ್ಸ್. ನಿಫ್ಟಿ 100, BSE 200, BSE 500 ಅಂತ ಒಂದು ಇಂಡೆಕ್ಸ್ಗಳಿದಾವೆ. ಸೊ ಇದರಲ್ಲಿ ಫಂಡ್ ಮ್ಯಾನೇಜರ್ಸ್ ರೋಲ್ ಏನು ಇರೋದಿಲ್ಲ. ಸೊ ಫಂಡ್ ಮ್ಯಾನೇಜರ್ಸ್ ರೋಲ್ ತುಂಬಾ ಕಡಿಮೆ ಇರುತ್ತೆ. ಅವ್ರು ಅಲ್ಲಿ ಇಂಡೆಕ್ಸ್ ಅಲ್ಲಿ ಏನಿದೆ, ಯಾವ ಸ್ಟಾಕ್ಸ್ಗಳಿದಾವೆ, ಎಷ್ಟು ಪರ್ಸೆಂಟೇಜ್ ಇದೆ ಪ್ರತಿಯೊಂದು ಸ್ಟಾಕ್, ಅದಷ್ಟನ್ನು ಮಾತ್ರ ಕಾಪಿ ಪೇಸ್ಟ್ ಮಾಡ್ತಾರೆ, ಅಷ್ಟೇ ಮಾಡೋದು ಅವರು. ಸೊ ಇದನ್ನು ಇಂಡೆಕ್ಸ್ ಫಂಡ್ ಅಂತ ಹೇಳ್ತಾರೆ. ಸೊ ನಮಗೆ ಫಂಡ್ ಮ್ಯಾನೇಜರ್ಸ್ ಮೇಲೆ ಅಷ್ಟೊಂದು ಇದಿಲ್ಲ, ಅಥವಾ ನನ್ನೊಂದು 5 ಫಂಡಲ್ಲಿ ಒಂದು ಫಂಡ್ ಇಂಡೆಕ್ಸ್ ಫಂಡ್ ಇರಬೇಕು ಅಂತ ಹೇಳೋ ಒಂದು ಭಾವನೆ ಇದ್ರೆ ನೀವು ಒಂದು ಇಂಡೆಕ್ಸ್ ಫಂಡಲ್ಲಿ ಹಾಕ್ಕೋಬೋದು. ಒಂದು ರೀಸನ್ ಯಾಕೆ ಇಂಡೆಕ್ಸ್ ಫಂಡಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲೊಂದು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಫಂಡ್ ಮ್ಯಾನೇಜರ್ಸ್ ರೋಲ್ ಇಲ್ಲದೆ ಇರೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ಅಂತ ಹೇಳೋದು ಒಂದು ಭಾವನೆ. ಬಟ್ ಇಂಡಿಯಾದಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಆಕ್ಟಿವ್ ಫಂಡ್ಸ್, ಫಂಡ್ ಮ್ಯಾನೇಜರ್ ಇನ್ವಾಲ್ವ್ ಆಗಿರೋ ಫಂಡ್ಸ್ಗಳು ಏನಿದಾವೆ ಅದನ್ನು ಇಂಡೆಕ್ಸ್ ಅನ್ನು ಬೀಟ್ ಮಾಡಿ ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ತುಂಬಾ ಎಕ್ಸಾಂಪಲ್ಸ್ಗಳು ಇದಾವೆ. ಬಟ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಒಂದು 5 ಸ್ಕೀಮ್ ತಗೊಳ್ತಾ ಇದ್ದೀರಾ ಅಂದ್ರೆ ಒಂದು ಇಂಡೆಕ್ಸ್ ಫಂಡ್ ಇರಬೇಕು. ಸೊ ಇದು ಒಂದು ಕ್ಯಾಟಗರಿ, ಅಂದ್ರೆ ಫಿಫ್ತ್ ಕ್ಯಾಟಗರಿಯಲ್ಲಿ ಒಂದು ಸೆಗ್ಮೆಂಟ್ ಇದು. ಫಂಡ್ ಆಫ್ ಫಂಡ್ ಅಥವಾ ಇಂಟರ್ನ್ಯಾಷನಲ್ ಫಂಡ್ಸ್ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಫಂಡ್ ಅಂತ ಹೇಳಿದ್ರೆ ಅದು ಫಂಡ್ ಆಫ್ ಫಂಡ್ ಅದು ಒಂದೇ ಇರೋದಾ ಅಥವಾ ಹಿಂಗೆ? ಅದು ಫಂಡ್ ಆಫ್ ಫಂಡ್ ಡೊಮೆಸ್ಟಿಕ್ಕು ಇದೆ, ಇಂಟರ್ನ್ಯಾಷನಲ್ ಇದೆ. ಸೂಪರ್. ಓಕೆ, ಫಂಡ್ ಆಫ್ ಫಂಡ್ ಅಂತ ಹೇಳಿದ್ರೆ ಏನು? ಈಗ ನಮ್ಮ ದೇಶದಲ್ಲಿ 46ರಿಂದ 48 ಮ್ಯೂಚುವಲ್ ಫಂಡ್ ಕಂಪನಿಗಳಿದಾವೆ ಅಂತ ನೆನೆಸ್ಕೊಳ್ಳಿ. 48ರಲ್ಲಿ 48 ಕಂಪನಿಗಳಲ್ಲಿ ಎಲ್ಲ ಸ್ಕೀಮ್ಗಳು ಚೆನ್ನಾಗಿ ಮಾಡ್ತಾ ಇಲ್ಲ. ಓಕೆ, ಕೆಲವು ಚೆನ್ನಾಗಿ ಮಾಡ್ತಾ ಇದೆ, ಕೆಲವು ಮಾಡ್ತಾ ಇಲ್ಲ. ಇದರಲ್ಲಿ ಈಗ ನನಗೆ ಚೆನ್ನಾಗಿರೋ ಫಂಡ್ಸ್ ಮಾತ್ರ ಬೇಕು ಆದರೆ ಕೆಲವು ಮ್ಯೂಚುವಲ್ ಫಂಡ್ಸ್ಗಳು ಅವರು ಫಂಡ್ ಆಫ್ ಫಂಡ್ ಅಂತ ಮಾಡ್ತಾರೆ. ಅವರೊಂದು ಫಂಡ್ ಲಾಂಚ್ ಮಾಡ್ತಾರೆ. ಇದರಲ್ಲಿ ದುಡ್ಡು ಕಲೆಕ್ಟ್ ಆಗಿರೋದು ಬೇರೆ ಮ್ಯೂಚುವಲ್ ಫಂಡ್ಗಳ ಸ್ಕೀಮ್ಸ್ಗಳಲ್ಲಿ ಹಾಕ್ತಾರೆ. ಓಕೆ, ಇದಕ್ಕೆ ಫಂಡ್ ಆಫ್ ಫಂಡ್ ಅಂತ ಹೇಳ್ತೀವಿ. ಸೊ ಇದು ಒಂದು ಟ್ರೆಂಡ್ ಅಥವಾ ಒಂದು ಹೊಸ ಕ್ಯಾಟಗರಿ ಅಂತ ಹೇಳ್ಬೋದು. ಹಾಗೇನೆ ಇದು ಡೊಮೆಸ್ಟಿಕ್ ಫಂಡ್ ಆಫ್ ಫಂಡ್ ಆಯಿತು. ಇಂಟರ್ನ್ಯಾಷನಲ್ ಫಂಡ್ಗಳು ಇದ್ದಾವೆ, ಇಂಟರ್ನ್ಯಾಷನಲ್ ಫಂಡ್ ಆಫ್ ಫಂಡ್ಗಳು ಇದ್ದಾವೆ. ಸೊ ನನಗೆ ಇಂಟರ್ನ್ಯಾಷನಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ನನ್ನ ಹತ್ರ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಇಂಡಿಯನ್ ಮಾರ್ಕೆಟಲ್ಲಿ. ಓಕೆ, ನನಗೆ ಡೈವರ್ಸಿಫಿಕೇಷನ್ ಔಟ್ ಆಫ್ ಇಂಡಿಯಾ ಮಾಡಬೇಕಾದ್ರೆ ಈ ಇಂಟರ್ನ್ಯಾಷನಲ್ ಫಂಡ್ಗಳು ತುಂಬ ಒಂದು ನಿಮಗೆ ಆಕ್ಸೆಸ್ ಸಿಗುತ್ತೆ. ಓಕೆ, ಈ ಎಲ್ಲ ಮೈಕ್ರೋಸಾಫ್ಟ್ ಆಗಲಿ ಅಥವಾ ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಇಂಥ ಕಂಪನಿಗಳಲ್ಲಿ ನಿಮಗೆ ಹೂಡಿಕೆ ಮಾಡೋ ಒಂದು ಅವಕಾಶ ಈ ಒಂದು ಕ್ಯಾಟಗರಿಯಲ್ಲಿ ಸಿಗುತ್ತೆ. ಸೊ ಡೈರೆಕ್ಟಾಗಿ ನಾವು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಆಗುತ್ತೆ, ಬಟ್ ಇದ್ರ ಥ್ರೂ ಹೋದರೆ ನಿಮಗೆ ನಿಮ್ಮ ಇವನ್ ಒಂದು 5,000 ರುಪೀಸ್ 10,000 ರುಪೀಸನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಸೇಮ್ ಡೈವರ್ಸಿಫಿಕೇಶನ್ ಪ್ರಿನ್ಸಿಪಲ್ ಇಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಆದರೆ ನೀವು ಡೈರೆಕ್ಟ್ಲಿ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಒಂದು ಫಂಡ್ ಥ್ರೂ ಹೋಗುತ್ತೆ. ಫಂಡ್ ಸೆಲೆಕ್ಷನ್ ನಿಮಗೆ ಕೆಲಸ ಇರೋದಿಲ್ಲ, ಸ್ಟಾಕ್ ಸೆಲೆಕ್ಷನ್ ಕೆಲಸ ಇರೋದಿಲ್ಲ. ಎಸ್ ಸರ್, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ಇಷ್ಟೇ. ಸೊ ಇಷ್ಟರಲ್ಲಿ ಬಹಳಷ್ಟು ಕ್ಯಾಟಗರಿಗಳಿದ್ದಾವೆ. ಅದನ್ನು ನೋಡಿಕೊಂಡು ತಜ್ಞರ ಸಲಹೆ ಪಡ್ಕೊಂಡು ನಿಮಗೆ ಗೊತ್ತಿದ್ರೆ ನೀವೇ ಮಾಡ್ಬೋದು, ಇಲ್ಲ ತಜ್ಞರ ಸಲಹೆ ಪಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ. ಸರ್, ಒಂದಷ್ಟು ಕ್ಯೂರಿಯಾಸಿಟಿಗೋಸ್ಕರ ನಾನು ಪ್ರಶ್ನೆ ಕೇಳ್ತೀನಿ, ಯಾವ ಏಜ್ನವರು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಸಣ್ಣ ಮಕ್ಕಳಿರುವಂಥ ಪೇರೆಂಟ್ಸು ಯಾವ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಅನುಭವದ ಪ್ರಕಾರ? ಮಕ್ಕಳು ದೊಡ್ಡವರಾಗೋ ತನಕ ವೆಯ್ಟ್ ಮಾಡ್ತಾರಾದ್ರೆ ಈಕ್ವಿಟಿಯಲ್ಲಿ ಹಾಕಬೇಕು. ಈಕ್ವಿಟಿ ಫಂಡ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದೇ ಥರ ಈಗ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಸಿಕ್ಕಿದೆ, ಒಂದು 22ರಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, 22-23 ವರ್ಷದಿಂದ. ಸೊ ಅಂಥವರು ಅವರಿಗೂ ಬೇಕಾದಷ್ಟು ಟೈಮ್ ಇರುತ್ತೆ. ನಾವು ಇಂಥ ಮಕ್ಕಳಿಗೆಲ್ಲ ಸಿಕ್ಕಿದಾಗ ಹೇಳ್ತೀವಿ, ನೀವು ಆಲ್ರೆಡಿ ರಿಚ್ ನೀವು ಅಂಥೇಳಿ. ಯಾಕೆ ರಿಚ್ ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಇದೆ, ಅವ್ರ ಹತ್ರ ಟೈಮ್ ಬೇಸಿಸಲ್ಲಿ ಅವರು ರಿಚ್ ಆಗಿರ್ತಾರೆ.
ಸೊ ಟೈಮ್ ಇರೋದ್ರಿಂದ ಈ ಸಣ್ಣ ಮಗು ಆಗಿರ್ಬೋದು, ಈ 25 ಇಯರ್ಸ್ ಆಗಿರೋರು, ಅವರಿಗೆ 15 ವರ್ಷಕ್ಕಿಂತ ಹೆಚ್ಚು ಟೈಮ್ ಇದೆ. ಸೊ ಹಾಗಿರೋದ್ರಿಂದ ಅವರೂ ಒಂದು ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಕ್ವಿಟಿಯಲ್ಲೇ ಮಾಡ್ಕೊಂಡು ಹೋಗಬೇಕು. ಓಕೆ, ಹೌದು. ಸೊ ಈಗ ಒಂದು 30 ವರ್ಷದಿಂದ 40-45 ವರ್ಷದ ಸ್ಯಾಲ್ರಿಡ್ ಪರ್ಸನ್, ಯಾಕೆಂದ್ರೆ ಆಗ ಫ್ಯಾಮಿಲಿ ಆಗಿರುತ್ತೆ, ಎಕ್ಸ್ಪೆನ್ಸಸ್ಸು ಇರುತ್ತೆ, ಜೊತೆಗೆ ಒಳ್ಳೆ ಸ್ಯಾಲ್ರಿ ಕೂಡ ತಗೊಳ್ತಾ ಇರ್ತಾರೆ. ಸೊ 30-45 ವರ್ಷದ ಕ್ಯಾಟಗರಿಯವರು ಯಾವ ಫಂಡನ್ನು ಸೆಲೆಕ್ಟ್ ಮಾಡಿ? ಸೊ 35-40 ವರ್ಷದ ಕ್ಯಾಟಗರಿಯವರು ಅವರು ಫಸ್ಟು ಅವರ ಗೋಲ್ಸನ್ನು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಈಗ ಒಂದು ಹಂತದಲ್ಲಿದ್ದಾರೆ, ಅವರ ರಿಟೈರ್ಮೆಂಟು ಹತ್ರ ಬರ್ತಾ ಇದೆ, ಅವರ ಮಕ್ಕಳಿಗೋಸ್ಕರ ಆಗಾಗ ಅವರಿಗೆ ಕ್ಯಾಶ್ ಫ್ಲೋ ಬೇಕಾಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಅವರು ಅದನ್ನು ಒಂದು ಎಮರ್ಜೆನ್ಸಿ ಫಂಡ್, ಶಾರ್ಟ್ ಟರ್ಮ್ ಬಾಂಡ್ ಫಂಡ್ ಅಲ್ಲಿ ಸ್ವಲ್ಪ ದುಡ್ಡು ಇರಬೇಕು. ಸೊ ಸೆಕೆಂಡ್ ಕ್ಯಾಟಗರಿ ಅವ್ರದ್ದು ಹೈಬ್ರಿಡಲ್ಲೂ ಸ್ವಲ್ಪ ದುಡ್ಡು ಇರಬೇಕು. ಯಾಕಂದರೆ ಒಂದು 5 ವರ್ಷದ 6 ವರ್ಷದಲ್ಲಿ ಏನೋ ಒಂದು ಕಾರ್ ಚೇಂಜ್ ಮಾಡೋದಾ, ಅಥವಾ ಮನೆ ಏನೋ ಚೇಂಜ್ ಮಾಡೋದಾ, ಅಥವಾ ಮಕ್ಕಳಿಗೋಸ್ಕರ ಫೀಸ್ ಇದೇನೋ ಬರುತ್ತೆ, ಇದೆಲ್ಲ ಇರುತ್ತೆ. ಸೊ ಅವರು ಹೈಬ್ರಿಡಲ್ಲೂ ಹಾಕಬೇಕು ಒಂದು ಪೋರ್ಷನ್, ಬಿಕಾಸ್ ಅವರ ರಿಟೈರ್ಮೆಂಟು ಇನ್ನು 15 ವರ್ಷದಲ್ಲಿ ಹತ್ರ ಬರ್ತಾ ಇದೆ. ಸೊ ಒಂದು ಪೋರ್ಷನ್ ಆಫ್ ಮನಿ ಇಕ್ವಿಟಿಯಲ್ಲೂ ಹಾಕಬೇಕು. ಸೊ ಇವರು 3ರಲ್ಲೂ ಹಾಕಬೇಕಾಗತ್ತೆ. ಸೂಪರ್. ಹೌದು. ಸೊ ಹಾಗೆ ಥಿಂಕ್ ಮಾಡ್ಕೊಂಡು ಹೋಗಬೇಕು. ಸೊ ಯಾವಾಗಲೂ ಏಜ್ಗಿಂತ ಎಷ್ಟು ಟೈಮ್ ಇದೆ ನನಗೆ ಅದನ್ನು ನಾನು ನೋಡ್ಕೊಂಡು ಹೋದರೆ ನಮಗೆ ಈಕ್ವಿಟಿನ, ಡೆಟ್ಟ, ಹೈಬ್ರಿಡ್ ಅಂಥೇಳಿ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಇನ್ನು 45-60 ವರ್ಷದವರು? 45-60 ವರ್ಷದವರು ಈಕ್ವಿಟಿ ಪೋರ್ಷನನ್ನು ಒಂದು 60% ತನಕ, 45-55 ಅಂತ ಹೇಳ್ಬೋದು ನಾನು, 60 ಇಟ್ಕೊಳ್ಳಿ. ಈಕ್ವಿಟಿ ಪೋರ್ಷನನ್ನು 60%, ಓಕೆ, ಉಳಿದದ್ದು 40% ಡೆಟ್ಟಲ್ಲಿ ಹಾಕ್ಕೊಂಡು ಹೋಗಬೇಕು. ಓಕೆ, ಸೊ ಹೀಗೆ ಕಾಂಬಿನೇಷನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಫ್ಕೋರ್ಸ್ ಕೇಸ್ ಟು ಕೇಸ್ ಡಿಫ್ರೆಂಟ್ ಆಗುತ್ತೆ. ಯಾಕಂದರೆ ಕೆಲವರು 60 ವರ್ಷದ ತನಕನೂ ಏನೂ ಅವ್ರ ಹತ್ರ ಸರ್ಪ್ಲಸ್ಸೇ ಇರೋದಿಲ್ಲ ಅಂತ ಆಗುವಾಗ ನಾವು ತುಂಬ ಈಕ್ವಿಟಿ ಕೊಡೋದಿಲ್ಲ ಅವರಿಗೆ. ಅದೇ ಕೆಲವ್ರ ಹತ್ರ ಆಲ್ರೆಡಿ ಬೇರೆ ಫಿಕ್ಸ್ಡ್ ಡೆಪಾಸಿಟು, ರಿಯಲ್ ಎಸ್ಟೇಟು ಅದು ಇದು ಇರುತ್ತೆ, ಅವರಿಗೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಹೆಚ್ಚಿರುತ್ತೆ. ಸೊ ಇದೊಂದು ಅನುಭವದ ಬೇಸಿಸ್ ಮೇಲೆ ಬರೋ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ನಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಕೆ ಇವರು ಈ ಟೈಪ್ ಆಫ್ ಅ ಪರ್ಸನ್, ಇವರಿಗೆ ರಿಸ್ಕ್ ಇಷ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ, ಇವ್ರಿಗೆ ತಗೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳೋದು ಅನುಭವ. ಸೊ ಅನುಭವದ ಮೇಲೆ ನಾವು ಅವರಿಗೆ ಹೇಳ್ತೀವಿ, ಸರ್ ನೀವು ಹೀಗೆ ಮಾಡಬೇಕು ಅಂತೇಳಿ. ಸೊ ಅದು ನಮಗೆ ಅವರಿಗೆ ಮತ್ತೆ ಒಂದು ಏನು ಮ್ಯಾಚ್ ಆಗ್ತಾ ಇದೆಯಾ ಆದರೆ ಮಾತ್ರ ಮುಂದೆ ಹೋಗ್ತೀವಿ. ಕರೆಕ್ಟ್. ಇನ್ನು ಸೀನಿಯರ್ ಸಿಟಿಸನ್ಸು 60 ವರ್ಷ ಆದಂಥವರು ಯಾವ ಫಂಡನ್ನು ಆಯ್ಕೆ ಮಾಡ್ಬೋದು? ಓಕೆ, 60 ವರ್ಷ ಆದವರಿಗೆ ಕನ್ಸರ್ವೇಟಿವ್ ಹೈಬ್ರಿಡ್ ಅಂತ ಇರುತ್ತೆ, ಅಥವಾ ಮಲ್ಟಿ ಕ್ಯಾಪ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಹಾಗೇನೆ ಬಾಂಡ್ ಫಂಡ್ಸ್ಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ಇಂಥ ಕ್ಯಾಟಗರಿ ಕಾಂಬಿನೇಷನ್ಸ್ ನಾವು ನೋಡಬೇಕಾಗುತ್ತೆ. ಸರ್ ಫೈನಲಿ ಈಗ ಮ್ಯೂಚುವಲ್ ಫಂಡನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳೇನು ಸರ್? ಸೊ ಇದೇನು ಅಂತ ಹೇಳಿದ್ರೆ ಈ ಪ್ರಶ್ನೆ, ಸರ್ ಒಂದು ಒಳ್ಳೆ ಸರ್ಜನ್ ಇದೆಯಾ ಆದರೆ ನೀವು ಅವ್ರ ಹತ್ರ ಹೋಗಿ ಕೇಳಿದ್ರೆ, ಸರ್ ಆಪರೇಷನ್ಸನ್ನು ನಾವು ಕರೆಕ್ಟಾಗಿ ಮಾಡೋದ್ರೆ ಹೇಗೆ ಮಾಡಬೇಕು, ಕ್ವಿಕ್ ಆಗಿ ಹೇಳಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಇದೇನು ಅಂತ ಹೇಳಿದ್ರೆ ಅವರವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಪರ್ಸನ್, ಅದರ ಮೇಲೆ ಇದು ಡಿಸಿಷನ್ ಆಗುತ್ತೆ. ಓಕೆ, ಸೊ ಆದ್ರೂ ನೀವು ಕೇಳಿದ್ದಕ್ಕೆ ಒಂದು ಹೇಳ್ತೀನಿ, ನಾವು ಏನು ನೋಡ್ತೀವಿ, ಫಂಡ್ ಸೈಜ್ ನೋಡ್ತೀವಿ ಇಂಪಾರ್ಟೆಂಟ್ ಆಗಿ. ತುಂಬ ಸಣ್ಣ 500 ಕೋಟಿ ಮಾತ್ರ ಇರೋ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಆದರೆ ಇಟ್ ಈಸ್ ನಾಟ್ ಅ ಗ್ರೇಟ್ ಐಡಿಯಾ. ಹಾಗೆಯೇ ತುಂಬ ದೊಡ್ಡದು 1-2 ಲಕ್ಷ ಕೋಟಿ ಇರೋ ಒಂದು ಈಕ್ವಿಟಿ ಫಂಡ್ ಆದ್ರೂ ಅದು ಇಟ್ ಇಸ್ ನಾಟ್ ಅ ಗ್ರೇಟ್ ಐಡಿಯಾ. ಸೊ 1 ಲಕ್ಷ ಕೋಟಿ ದಾಟಿರೋ ತುಂಬ ಫಂಡ್ಸ್ಗಳಿದ್ದಾವೆ. ಸೊ ಮಿಡಲ್ ಸೈಜ್ ಇರೋದು ಒಂದು ಫಂಡ್ಸ್ಗಳು ನೋಡ್ತೀವಿ. ಸೆಕೆಂಡ್, ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿ ಒಂದು ಟೆಕ್ನಿಕಲ್ ಒಂದು ಪ್ಯಾರಾಮೀಟರ್ ಇದೆ. ಸೊ ಎಷ್ಟು ವೊಲಟಾಲಿಟಿ ಇದೆ ಇದರಲ್ಲಿ ಅದನ್ನು ನೋಡ್ತೀವಿ. ಹಾಗೇನೆ ಬೀಟಾ ಅಂತ ಒಂದಿದೆ. ಸೊ ಬೀಟಾ ಇಸ್ ಅ ರಿಸ್ಕ್, ಎಷ್ಟು ಮಾರ್ಕೆಟ್ ಮೇಲೆ ಹೋದಾಗ ಎಷ್ಟು ಮೇಲೆ ಹೋಗುತ್ತೆ, ಕೆಳಗೆ ಬಂದಾಗ ಎಷ್ಟು ಕೆಳಗೆ ಬರುತ್ತೆ ಅದನ್ನು ನೋಡ್ತೀವಿ. ರಿಸ್ಕ್ ರಿಟರ್ನ್ ಅಡ್ಜಸ್ಟ್ಮೆಂಟ್ ಅಥವಾ ರಿಸ್ಕ್ ರಿಟರ್ನ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ಎಷ್ಟು ರಿಸ್ಕಿಗೆ ಎಷ್ಟು ರಿಟರ್ನ್ ಸಿಗಬೇಕು, ಒಂದು ಪಾಯಿಂಟ್ ರಿಸ್ಕಿಗೆ 1 ಪಾಯಿಂಟ್ ರಿಟರ್ನ್ ಸಿಗಬೇಕಾದ್ರೆ ಇದು ಒಂದು ಸೆಟ್ ಬ್ಯಾಲೆನ್ಸ್ ಪ್ಯಾರಾಮೀಟರ್. ಇದು ಕೆಲವು ಸಲ 1 ಪಾಯಿಂಟ್ ರಿಸ್ಕ್ ತಗೊಂಡು 1.5 ರಿಟರ್ನ್ಸ್ ಕೊಟ್ಟಿರೋ ಒಂದು ಸ್ಕೀಮ್ಗಳು ಇದಾವೆ. ಸೊ ನಮಗೆ ಕಡಿಮೆ ರಿಸ್ಕ್ ಅಲ್ಲಿ ಹೆಚ್ಚು ರಿಟರ್ನ್ಸ್ ಎಲ್ಲಿ ಕೊಟ್ಟಿದೆ ಅಂತ ಸ್ಕೀಮ್ಗಳು ನಾವು ಹುಡುಕೋದು. ಈಗ ಫಂಡ್ನ ರಿಸ್ಕ್ ಅಂತ ನೀವು ಹೇಳಿದ್ರೆ, ಆ ರಿಸ್ಕ್ನ ಮಟ್ಟವನ್ನ ಕಾಮನ್ ಆಗಿ ನಾವು ಹೇಗೆ ಅಳಿಯೋದು? ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ತೀವಿ. ಓಕೆ, ರಿಸ್ಕ್ನ ಮಟ್ಟ ಅಂತ ಹೇಳಿದ್ರೆ ಯಾವ ಫಂಡ್ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟ್ ಕೆಳಗೆ ಬಿದ್ದಾಗಲೂ ತುಂಬ ಹೆಚ್ಚು ಬೀಳಲಿಲ್ಲ. ಸೊ ಇದಕ್ಕೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಬೀಟಾ, ಶಾರ್ಪ್ ರೇಷಿಯೋ ಅಂತ ಇನ್ನೊಂದು ಕ್ಯಾಟಗರೀಸ್ಗಳಿದ್ದಾವೆ. ಸೊ ಇದೆಲ್ಲ ನಾವು ಟೆಕ್ನಿಕಲ್ ಪ್ಯಾರಾಮೀಟರ್ಸ್, ಇದನ್ನು ನೋಡಿ ಫಂಡ್ ಮ್ಯಾನೇಜರ್ ಅವರ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು, ಬಿಕಾಸ್ ನಾವು ತುಂಬ ಫಂಡ್ ಮ್ಯಾನೇಜರ್ಸ್ ಇದ್ದು ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಆಗ್ತೀವಿ. ಅವರ ಥಾಟ್ ಪ್ರೊಸೆಸ್ ಏನಿದೆ, ಅವರ ಮುಂಚಿನ ಒಂದು ಕಂಪ್ನಿಗಳಲ್ಲಿ ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಇದೆಲ್ಲ ಮಲ್ಟಿಪಲ್ ಪ್ಯಾರಾಮೀಟರ್ಸ್
ಡಿಸೈಡ್ ಮಾಡಿಕೊಂಡು ದೆನ್ ವಿ ಕಮ್ ಅಕ್ರಾಸ್ ಒಂದು 3-4 ಸ್ಕೀಮ್. 48 ಕಂಪ್ನಿಗಳಿದ್ದಾವೆ. 48 ಕಂಪ್ನಿಗಳಲ್ಲಿ ಎವ್ರಿ ಕಂಪ್ನಿ ಹ್ಯಾಸ್ ಎವರೇಜ್ ಒಂದು 100 ಸ್ಕೀಮ್ ತಗೊಂಡ್ರು 4400 ಸ್ಕೀಮ್ ಇದೆ. ಇದರಲ್ಲಿ ನಾವು ಡೌನ್ಲೋಡ್ ಮಾಡಿ ಫಿಲ್ಟರ್ ಮಾಡಿ ನಮಗೆ ಇದ್ದ ಕರೆಂಟ್ ಸಿಚುವೇಶನಲ್ಲಿ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅದರಲ್ಲಿ ಒಂದು 4 ಸ್ಕೀಮ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಮತ್ತೆ ಕ್ಲೈಂಟ್ ಹತ್ರ ಡಿಸ್ಕಸ್ ಮಾಡಿ ಅದರ ನಂತರ ನಾವು ಮುಂದುವರ್ಸಿ. ಇನ್ನೊಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಾವು ದಾರಿ ತಪ್ಪೋದು ಕನ್ಫರ್ಮ್. ಓಕೆ, ನಿಮ್ಗೆ ಏನು ಬೇಕು, ನಿಮಗೆ ಬೇಕಾಗಿರೋದು 100% ರಿಟರ್ನ್. ಹೌದು. ಸೊ ಆದಷ್ಟು ಕರೆಂಟ್ ಪ್ಯಾರಾಮೀಟರ್ ಬೇಸಿಸಲ್ಲಿ ನಾವು ಸೆಲೆಕ್ಟ್ ಮಾಡಿ ನಾವು 100% ರಿಟರ್ನ್ ಬಂದರೆ ಸಾಕು, ಅದಕ್ಕಿಂತ ಹೆಚ್ಚು ಬರೋದೆಲ್ಲ ಬೋನಸ್ ಅಂತ ನಾವು ಎಣಿಸ್ಕೊಂಡು ಲಾಂಗ್ ಟರ್ಮಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಂದು ವೆಲ್ತ್ ಬಿಲ್ಡಪ್ ಆಗುತ್ತೆ. ನಾವು ಎವ್ರಿ ಟೈಮ್ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಯಾವುದು, ಎಕ್ಸಾಕ್ಟ್ ಹೇಗೆ ಫಂಡ್ ಸೆಲೆಕ್ಷನ್ ಮಾಡೋದು, ಇದ್ರ ಹಿಂದೆ ನಾವು ಓಡಾಟ ಮಾಡ್ಕೊಂಡು ಹೋದರೆ ನಾವು ದಾರಿ ತಪ್ಪೋದು ಗ್ಯಾರಂಟಿ. ಒಂದು 12 ವರ್ಷ 15 ವರ್ಷ ಅಂತ ಇನ್ವೆಸ್ಟ್ಮೆಂಟಿಗೆ ಸ್ಟಾರ್ಟ್ ಮಾಡಿ 12 ತಿಂಗಳಲ್ಲಿ ಇನ್ವೆಸ್ಟ್ಮೆಂಟಿಂದ ಹೊರಗೆ ಬರೋರು ತುಂಬ ಜನ ಇದ್ದಾರೆ. ಸೊ ನಾವು ಜಸ್ಟ್ ಫೋಕಸ್ ಶುಡ್ ಬಿ 10 to 12 years 12% ಅಷ್ಟು ಮಾಡ್ಕೊಂಡು ಹೋದರೆ ಸಾಕು. ಹಾಗಿದ್ರೆ ಈಗ ಬಿಗಿನರ್ಸು ನಾಳೆಯಿಂದ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಹೊರಡುವಂಥವ್ರು ಯಾವ ಫಂಡನ್ನು ಚೂಸ್ ಮಾಡ್ಬೋದು ಅಂತ ನೀವು ಸಜೆಸ್ಟ್ ಮಾಡ್ತೀರಿ? ಸೊ ನಾವು ಜನರಲಿ ನಿಮಗೆ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಈ ಒಂದು ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ ನೋಡೋದಾದ್ರೆ ಲಾರ್ಜ್ ಕ್ಯಾಪ್, ಈ ಒಂದು 3 ಕ್ಯಾಟಗರಿಯಲ್ಲಿ ನೀವು ಬಿಗಿನರ್ಸ್ ಆಗಿದ್ದರೆ ಈಕ್ವಿಟಿಯಲ್ಲಿ ಹೋಗ್ತಾ ಇದ್ದೀರಾದರೆ ಸ್ಟಾರ್ಟ್ ಮಾಡ್ಬೋದು. ಸರ್ ನನಗೆ ತುಂಬ ಟೆನ್ಷನ್ ಆಗುತ್ತೆ, ನಂದು ಇರೋದೇ ಇಷ್ಟು 1 ಲಕ್ಷ ಇರೋದು, ಇಂಥವರಿಗೆ ನೀವು ಶಾರ್ಟ್ ಟರ್ಮ್ ಬಾಂಡ್ ಫಂಡ್ ಅಂತ ಇದೆ, ಬಾಂಡ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ ಒಂದು ಅನುಭವ ಪಡ್ಕೊಳ್ಳಿ. ಅದಾದ ಮೇಲೆ ಬೇಕಾದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಮತ್ತೆ ಈಕ್ವಿಟಿಗೆ ಧಾವಿಸ್ಬೋದು ನೀವು. ಓಕೆ, ಸೊ ಈಗ ಒಂದ್ಸಲ ನೀವು ಹೇಳಿದಂಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಅದನ್ನು ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕಾ, ಟ್ರ್ಯಾಕ್ ಮಾಡ್ತಾ ಇರಬೇಕಾ, ಏನು ಹೇಳ್ತೀವಿ? ಟ್ರ್ಯಾಕ್ ಮಾಡದೇ ಇದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಒಂದು 30 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ಫಂಡನ್ನು, ನಿಮ್ಮ ಫಂಡನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ನೀವು 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಹೀಗೆ ನೋಡಿದ್ರೆ ಸಾಕು. ಯಾಕಂದ್ರೆ ಡೈಲಿ ನೋಡೋದು ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಇಲ್ಲಿ ಮಾಡ್ತಾ ಇರೋದು ನೀವು ಇನ್ವೆಸ್ಟ್ಮೆಂಟ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ವಿತ್ ಸಂಬಡಿ ಹೂಸ್ 20-30 years ಆಫ್ ಎಕ್ಸ್ಪೀರಿಯನ್ಸ್ ಇರೋ ಒಂದು ಸ್ಟ್ರಕ್ಚರಲ್ಲಿ ಇದ್ದೀರಾ, ಸೆಬಿದು ಇದರಲ್ಲಿದ್ದೀರಾ. ಸೊ ನೀವು ಡೈಲಿ ನೋಡೋದಕ್ಕಿಂತ ಒಂದ್ಸಲ ತಿಂಗಳಿಗೊಂದ್ಸಲ ಎಲ್ಲಾದರೂ 3 ತಿಂಗಳಿಗೊಂದ್ಸಲ ಏನಾಗಿದೆ ನೋಡೋದು ಬೆಸ್ಟ್. ಸೊ ಯಾರು ತುಂಬ ಇದನ್ನು ಡೈಲಿ ಬೇಸಿಸಲ್ಲಿ ಟ್ರ್ಯಾಕ್ ಮಾಡಿಲ್ಲ, ಆ್ಯಕ್ಚುಲಿ ದುಡ್ಡು ಮಾಡಿರೋದು ಅವರೇ. ಯಾಕಂತ ಹೇಳಿದ್ರೆ ಅವರು ತುಂಬ ಈ ನಾಯ್ಸ್ ಇರುತ್ತೆ ಮಾರ್ಕೆಟಲ್ಲಿ ತುಂಬ. ಇವತ್ತಿಗೂ ನೀವು ನೋಡಿದ್ರೆ ತುಂಬ ನಾಯ್ಸ್ ಇದೆ. ನೀವು 6 ತಿಂಗಳ ಹಿಂದೆ ನೋಡಿದ್ರೆ ಏನೋ ಒಂದು ಬೇರೆ ವಿಷಯದಲ್ಲಿ ಮಾರ್ಕೆಟಲ್ಲಿ ನಾಯ್ಸ್ ಇತ್ತು, ಜಿಯೋ ಪೊಲಿಟಿಕಲ್ ಕಂಡೀಷನ್ಸ್ ಬಗ್ಗೆ. ನೀವು ಒಂದು 5 ವರ್ಷ ಹಿಂದೆ ನೋಡಿದ್ರೆ ಇನ್ನೊಂದು ಏನೋ ಇತ್ತು, ಕೋವಿಡ್ ಟೈಮಲ್ಲಿ ಕೋವಿಡ್ ವಾಸ್ ದ ನಾಯ್ಸ್. ನೀವು ಈಗ ನೋಡಿದ್ರೆ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ನಾಯ್ಸ್, ಇವತ್ತು ಮಾರ್ಕೆಟ್ ಹ್ಯಾಸ್ ಗಿವನ್ 12% ರಿಟರ್ನ್. ಅಷ್ಟಿದ್ರೂ ಸೊ ಆ ನಾಯ್ಸಿಗೆ ಡಿಸ್ಟರ್ಬ್ ಆಗಬಾರ್ದು. ಸೊ 12% ರಿಟರ್ನ್ ಬರ್ತಾ ಇದೆ ಅಂತ ಆದರೆ ನೀವು ಮಾರ್ಕೆಟಿಗೆ ಒಂದು ಫೀಸ್ ಕೊಡಬೇಕು. ಏನು ಫೀಸ್ ಅದು? ಪೇಷನ್ಸ್. ಆ ಪೇಷನ್ಸೇ ಫೀಸು. ಸೊ ಆ ಫೀಸ್ ನೀವು ಕೊಟ್ಟಿಲ್ಲ ಅಂತ ಆದರೆ ನಿಮಗೆ ಆ ರಿಟರ್ನ್ಸ್ ಬರೋದಿಲ್ಲ. ಸೊ ನೀವು 100% ನಿಮಗೆ ಭಾರತ ದೇಶದ ಇಕಾನಮಿ ಮೇಲೆ ಒಂದು ಧೈರ್ಯ ಇರಬೇಕು. ನಾವು ಗ್ರೋ ಆಗ್ತಾ ಇದ್ದೀವಿ ಅಂತ ಹೇಳೋ ಧೈರ್ಯ ಇರಬೇಕು. ಇವತ್ತು ನಾವು ವಿ ಆರ್ ಇನ್ ಅ ವೆರಿ ಗುಡ್ ಸಿಚುವೇಶನ್. ವಿ ವರ್ ಟೆಲಿಂಗ್ 5th ಪೊಸಿಷನ್, ನಾವು ವಿ ಆರ್ ಇನ್ ಅ 4th ಪೊಸಿಷನ್ ಇನ್ ದ ವರ್ಲ್ಡ್. ಆ್ಯಂಡ್ ಬೇರೆ ಕಂಟ್ರಿಯವರಿಗೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರಿಗೆ ಭಾರತ ದೇಶ ಮೇಲೆ ತುಂಬ ಧೈರ್ಯ ಇದೆ. ಬಟ್ ನಮಗೆ ನಮ್ಮ ದೇಶದ ಮೇಲೆ ಧೈರ್ಯ ಬರಬೇಕು. ಸೊ ನಾವು ಗ್ರೋ ಆಗ್ತಾ ಇರೋ ಒಂದು ಧೈರ್ಯ ಇರಬೇಕು. ಸೊ ಅದಕ್ಕೆ ಟೈಮ್ ಬೇಕು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ. ಸೊ ಅದಕ್ಕೆ ಹೂಡಿಕೆ ಮಾಡಿ ಇಡಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಇದ್ದ ಆಸ್ತಿ ಎಲ್ಲ ಸೇಲ್ ಮಾಡಿ ಇದಕ್ಕೆ ಆಗ್ತಾ ಇಲ್ಲ, ನೀವು FD ಯಲ್ಲೂ ಆಗಬೇಕು, ನೀವು ನಿಮ್ಮ ರಿಯಲ್ ಎಸ್ಟೇಟಲ್ಲೂ ಆಗಬೇಕು, ಗೋಲ್ಡಲ್ಲೂ ನೀವು ತೊಗೊಂಡಿರ್ತೀರ. ಇದು ಒಂದು ಪೋರ್ಷನ್ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ. ಹಾಗಿರಬೇಕಾದ್ರೆ ನೀವು ಇದನ್ನೇ ಡೈಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನೀವೊಂದು ರಿಯಲ್ ಎಸ್ಟೇಟ್ ತೊಗೊಳ್ತೀರಾ, ಮನೆ ತೊಗೊಳ್ತೀರಾ, ಅದರ ವ್ಯಾಲ್ಯೂಯೇಷನ್ ಡೈಲಿ ನೋಡ್ತೀರಾ? ಇಲ್ಲ. ನೀವು 3 ವರ್ಷ 5 ವರ್ಷ ಆದಮೇಲೆ ಪಕ್ಕದ ಮನೆ ಆಚೆ ಈಚೆ ಕೇಳ್ತೀರಿ, ಎಷ್ಟಿರ್ಬೋದು ಸರ್ ನಮ್ಗೀಗ ಮನೆ ರೇಟ್ ಅಂತ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ಇಲ್ಲಿ ಬರಬೇಕು. ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಶನ್ ಬಗ್ಗೆ ನೀವು ಹೇಳಿದ್ರಿ, ಈ ಥರ ಇರಬೇಕು ಅಂತ. ಮ್ಯೂಚುವಲ್ ಫಂಡಲ್ಲೂ ಕೂಡ ಡೈವರ್ಸಿಫಿಕೇಶನ್ ಬೇಕಾ? ಮ್ಯೂಚುವಲ್ ಫಂಡಲ್ಲಿ ಡೈವರ್ಸಿಫಿಕೇಶನ್ ಫಂಡ್ ಮ್ಯಾನೇಜರ್ಸೇ ಮಾಡ್ತಾರೆ. ಆದ್ರೂ ನೀವು ಒಂದೇ ಸ್ಕೀಮಲ್ಲಿ, ಒಂದೇ ಫಂಡ್ ಮ್ಯಾನೇಜರ್ ಇರೋ ಒಂದು ಸ್ಕೀಮಲ್ಲಿ ಹಾಕೋದಕ್ಕಿಂತ ಓಕೆ ನೀವು ಒಂದು 3-4 ಫಂಡಲ್ಲಿ ಹಾಕೋದು ಒಳ್ಳೆಯದು.
ಅದೇ ರೀತಿ ಕೆಲವರಿಗೆ ನಾನು ನೋಡಿದ್ದೀನಿ 17 ಸ್ಕೀಮ್ಸ್ಗಳು 18 ಸ್ಕೀಮ್ಗಳು, ಅದೆಲ್ಲ ಅಗತ್ಯ ಇಲ್ಲ. ಮಿನಿಮಮ್ ಅಂದ್ರೆ ಒಂದು ಆವರೇಜ್ ಆಗಿ ಐಡಿಯಲ್ ಅಂತ ಹೇಳಿ ಐಡಿಯಲ್ ಒಂದು 3 ರಿಂದ 4 ಸ್ಕೀಮ್, ಹೆಚ್ಚಂತ ಹೇಳಿದ್ರೆ ಒಂದು 7 ಸ್ಕೀಮ್ಗಳು, 7 ಸ್ಕೀಮ್ ಅಷ್ಟಕ್ಕೆ ಮುಗಿಸಿದ್ರೆ ಸಾಕು. ಸೊ ಈಗ 4 ರಿಂದ 7 ಅಂತ ನಾವು ತಗೊಂಡ್ರೆ ಈಗ 7 ಅಂತ ಇಟ್ಕೊಳ್ಳೋಣ. ಯಾವ್ದ್ರಲ್ಲಿ ಎಷ್ಟೆಷ್ಟು ಇದು ಮಾಡಬೇಕು? ಸೊ ಅದು ಅವ್ರ ಗೋಲ್ ಬೇಸ್ ಮೇಲೆ ಆಗುತ್ತೆ. ಸೊ ಇಕ್ವಿಟಿಯಲ್ಲಿ ನೋಡೋದಾದ್ರೆ ನೀವು ಲಾರ್ಜ್ ಕ್ಯಾಪ್ ಒಂದು, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್, ಹಾಗೇನೆ ಒಂದು ಅಗ್ರೆಸಿವ್ ಹೈಬ್ರಿಡ್, ಓಕೆ, ಒಂದು ಕನ್ಸರ್ವೇಟಿವ್ ಹೈಬ್ರಿಡಲ್ಲಿ ಹಾಕ್ಕೊಡೋದು, ಒಂದು ಇಂಡೆಕ್ಸ್ ಫಂಡ್. ಓಕೆ, ಅವರಿಗೆ ಟ್ಯಾಕ್ಸ್ ಇದ್ದು ಅಗತ್ಯ ಇದೆಯಾ ಆದರೆ ELSS ಫಂಡಲ್ಲಿ ಹಾಕ್ಬೋದು. ಈ ಗೋಲ್ ಅಂತ ಹೇಳಿದ್ರಲ್ಲ, ಈ ಗೋಲ್ ಸೆಟ್ ಮಾಡೋದು ಹೆಂಗೆ? ಗೋಲ್ ಸೆಟ್ ಮಾಡೋದು ಈಗ ಅದೇ ನೀವು ನಿಮ್ಮ ಡಿಸ್ಟ್ರಿಬ್ಯೂಟರ್ ಅಡ್ವೈಸರ್ ಹತ್ರ ಕೂತ್ಕೊಂಡಾಗ, ನಿಮಗೆ ಹೇಗೆ ಡಾಕ್ಟರ್ ಹತ್ರ ಕೂತ್ಕೊಂಡಾಗ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸು, ನಿಮ್ಮ ಡೈಲಿ ಹ್ಯಾಬಿಟ್ಸು, ನಿಮ್ಮದು ಏನು ಬೇರೆ ಹ್ಯಾಬಿಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ, ನಿಮ್ಮ ಆನ್ಸಿಸ್ಟ್ರಲ್ ನಿಮ್ಮ ಪೇರೆಂಟ್ಸ್ಗೆ ಏನಾಗಿತ್ತು, ಅವರ ಹೆಲ್ತ್ ಕಂಡೀಷನ್ ಹೇಗಿದೆ, ಇದೆಲ್ಲ ಹೇಗೆ ಬರುತ್ತೆ, ಅದೇ ಡಿಸ್ಕಷನ್ ನಿಮ್ಮ ಫೈನಾನ್ಸಲ್ಲೂ ಆಗುತ್ತೆ. ಸೊ ಅದು ಆದಮೇಲೆ ಅವ್ರು ಗೋಲ್ ಸೆಟ್ ಮಾಡ್ತಾರೆ. ಓಕೆ, ಕೆಲವು ಸಲ ನಮಗೆ ನಮ್ಮ ಬ್ಯಾಕ್ ಕಾಣೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ, ಆದರೆ ಬೇರೆಯವರು ನಮಗೆ ನೋಡಿ ನಮ್ಗೆ ಹೇಳ್ಬೋದು, ನೋಡಿ ನೀವು ಹೀಗೆ ಮಾಡಬೇಕು ಅಂಥೇಳಿ. ಈ ಒಂದು ಗೈಡೆನ್ಸ್ ನಿಮ್ಮ ಡಿಸ್ಟ್ರಿಬ್ಯೂಟರ್ ಥ್ರೂ ಬರುತ್ತೆ. ಸೊ ಇದರ ಬೇಸಿಸ್ ಮೇಲೆ ಗೋಲ್ ಸೆಟ್ ಆಗುತ್ತೆ. ನೀವು ಮಾಡ್ಕೊಳ್ಳೋದಾದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ನೆಕ್ಸ್ಟ್ ಜೀವನದ ಹಂತಗಳು ಯಾವುವು? ಓಕೆ, ನಿಮ್ಮ ಮಗಳದ್ದು ಎಜುಕೇಷನ್, ನಿಮ್ಮ ಮಗಂದು ಬಿಸ್ನೆಸ್ಸೋ, ಅಥವಾ ನಿಮ್ಮದು ರಿಟೈರ್ಮೆಂಟೋ, ಅಥವಾ ನಿಮ್ಮದು ಕಾರ್ ಚೇಂಜ್ ಮಾಡಬೇಕು, ಇದೆಲ್ಲ ಹಂತಗಳು. ಸೊ ಇದಕ್ಕೆ ನೀವು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಆಗಲೇ ಹೇಳ್ದಂಗೆ ಹೀಗೆ ಡಿಸೈಡ್ ಮಾಡಿ ನೀವು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನಂಗೆ 1 ಕೋಟಿ ಬೇಕಾದರೆ 12% ಲೆಕ್ಕದಲ್ಲಿ ಇವತ್ತಿಂದ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದಕ್ಕೂ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಲಮ್ಸಮ್ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ಸೊ ಹೀಗೆ ತುಂಬ ಒಂದು ವಿಷಯಗಳು ಇದೆ. ಸರ್, ಇನ್ನೊಂದು ನಾನು ಕೇಳಬೇಕು. ತುಂಬ ಜನ ಮಾತನಾಡುವಾಗ ಹೇಳ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ, 10 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಇಯರ್ ನೋಡಿದರೆ ಒಳ್ಳೆ ಒಂದು ಹತ್ರ 15 to 16% ಇತ್ತು, ನಾನು ಎಕ್ಸಿಟ್ ಆಗಬೇಕಾಗಿತ್ತು, ಬಟ್ ನಾನು ಉಳಿಸಿದ್ದೀನಿ, ಬಟ್ ಇವತ್ತು ನೋಡಿದರೆ 8% ಇದೆ ಅಥವಾ 10%ಗೆ ಬಂದಿದೆ ಅಂತ. ಸೊ ನೀವು ಏನು ಹೇಳ್ತೀರಿ? ಈಗ ಸ್ಟಾಕ್ ಮಾರ್ಕೆಟಲ್ಲಾದರೆ ನಾವು ಒಂದು 15% ಗೈನ್ ಆಯಿತಾ ಎಕ್ಸಿಟ್ ಆಗ್ತೀವಿ ಅಥವಾ ಸೆಲ್ ಮಾಡ್ತೀವಿ. ಸೊ ಮ್ಯೂಚುವಲ್ ಫಂಡಲ್ಲೂ ಕೂಡ ಹಾಗೆ ಮಾಡಬೇಕಾ, ಅಥವಾ ನಾವು ಏನು ಗೋಲ್ ಫಿಕ್ಸ್ ಮಾಡಿರ್ತೀವಿ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾ? ಓಕೆ, ನೀವು ಪ್ರಶ್ನೆಗೆ ನೀವು ಆನ್ಸರ್ ಕೊಟ್ಬಿಟ್ರಿ. ಸೆಕೆಂಡ್ ಇಸ್ ದ ರೈಟ್ ಒನ್. ನಿಮ್ಮ ಗೋಲ್ ಯಾವಾಗ ರೀಚ್ ಆಗುತ್ತೆ ಅದು ಎಕ್ಸಿಟ್ ಟೈಮ್. ಸರ್, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಪ್ರಾಫಿಟ್ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಹೇಳ್ದಂಗೆ 20 ವರ್ಷಕ್ಕೆ ಒಂದು ಗೋಲ್ ಸೆಟ್ ಮಾಡಿ 12% ನಾನು ತಗೊಳ್ಳೋದು ಒಂದು. ಎರಡನೇ ಆಪ್ಷನ್ ಏನು ಅಂತ ಹೇಳಿದ್ರೆ, ನಾನು ಇನ್ವೆಸ್ಟ್ ಮಾಡಿರ್ತೀನಿ, ಬಟ್ ನನಗೆ 1 or 2 ಇಯರ್ಸಲ್ಲೋ 14% 15% ಬರುತ್ತೆ, ನಾನು ವಿಡ್ರಾ ಮಾಡ್ಕೋಬೋದು, ಎಕ್ಸಿಟ್ ಆಗ್ಬೋದಲ್ವಾ? ಆ ಥರ ಮಾಡ್ಲಿಕ್ಕೆ ಆಗಲ್ವಾ ಇದರಲ್ಲಿ? ಮಾಡ್ಲಿಕ್ಕೆ ಆಗುತ್ತೆ, ಬಟ್ ಮಾಡಬೇಕಾ ಅಂತ ಹೇಳೋ ಒಂದು ಪ್ರಶ್ನೆ. ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಬರೋದು ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ, ನೀವು ಟ್ರೇಡ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡಲಿಕ್ಕೆ. ಸೊ ಇದು 2 ಬೇರೆ ಬೇರೆ ವಿಷಯಗಳು. ಸೊ ನಾವು ನೋಡಿದ್ದೀವಿ, ಫಾರ್ ಎಕ್ಸಾಂಪಲ್, ಒಂದು ಫಂಡ್ ಇವತ್ತಿನ ವರ್ಷಕ್ಕೆ ಅದು 30 ವರ್ಷ ಕಂಪ್ಲೀಟ್ ಆಯಿತು. ಓಕೆ, ಈ ಫಂಡಿದ್ದು NAV 30 years ಬ್ಯಾಕ್ 10 ರೂಪೀಸಲ್ಲಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಯರ್ ಆ ಫಂಡಿದ್ದು NAV 5 ರೂಪಾಯಿಗೆ ಬಂತು. ಓಕೆ, ನೆಕ್ಸ್ಟ್ ಇಯರ್ ಆ NAV ಅದರ NAV 15 ರೂಪೀಸಿಗೆ ಬಂತು. ಅದರ ನೆಕ್ಸ್ಟ್ ಇಯರ್ ಅದು ವಾಪಸ್ 12 ರೂಪೀಸಿಗೆ ಬಂತು. ಅದರ ನೆಕ್ಸ್ಟ್ ಇಯರ್ ಅದು 23 ರೂಪೀಸಿಗೆ ಬಂತು. ಅದರ ನೆಕ್ಸ್ಟ್ ಇಯರ್ 16 ರೂಪೀಸಿಗೆ ಬಂತು. ನೀವೀಗ ನೋಡಿದ್ರೆ ಇವರು ಹಾಕೋದು ತೆಗಿಯೋದು ಮಾಡಿದ್ರೆ ಎಲ್ಲೋ ಒಂದು ಡಿಸಿಪ್ಲಿನ್ ತಪ್ಪುತ್ತೆ. ಒಂದು, ಈ ಫಂಡ್ ಇದ್ದು ಇವತ್ತಿದ್ದು NAV 1800 ರೂಪಾಯಿ. ಸೊ ಅವರೆಲ್ಲಾದರೂ 10 ರೂಪಾಯಿ ಇದ್ದದ್ದು 23 ರೂಪಾಯಿ ಆಯಿತು, ಡಬಲ್ ಆಯ್ತಲ್ಲ, ತೆಗೆದು ಬಿಡ್ತೀನಿ ಅಂತ ತೆಗೆದು ಹೋದವರು ಇವತ್ತು 1800 ರೂಪಾಯಿ NAV ಒಂದು ಮಿಸ್ ಮಾಡ್ಕೊಳ್ತಾ ಇದ್ರು. ತುಂಬ ಜನ ಮಾಡ್ಕೊಂಡಿದ್ದಾರೆ. ಸೊ ಆದರೆ ಸರ್, ನಾನು ಅನಂತ ಕಾಲದ ಇನ್ವೆಸ್ಟ್ಮೆಂಟ್ ಮಾಡಿ ಕೂತ್ಕೊಳ್ಳಿಕ್ಕಾಗತ್ತಾ? ಇಲ್ಲ. ಓಕೆ, ಅದಕ್ಕೋಸ್ಕರ ನಾವು ಹೇಳೋದು, ನಿಮ್ಮ ಕ್ಯಾಟಗರಿ ಸೆಲೆಕ್ಷನ್ ಕರೆಕ್ಟ್ ಇದೆಯಾದರೆ, ಶಾರ್ಟ್ ಟರ್ಮಿಗೆ ಶಾರ್ಟ್ ಟರ್ಮ್, ಮಿಡ್ ಟರ್ಮಿಗೆ ಮಿಡ್ ಟರ್ಮ್, ಲಾಂಗ್ ಟರ್ಮಿಗೆ ಲಾಂಗ್ ಟರ್ಮ್ ಕರೆಕ್ಟ್ ಇದೆಯಾದರೆ, ನಿಮ್ಮ ಗೋಲ್ ಯಾವಾಗ ರೀಚ್ ಆಗುತ್ತೆ ಆಗ ನೀವು ಇನ್ವೆಸ್ಟ್ಮೆಂಟ್ ವಿಡ್ರಾ ಮಾಡಿ. ಪ್ರಾಫಿಟ್ಗೋಸ್ಕರ ಮಾಡಬೇಡಿ. ಪ್ರಾಫಿಟ್ ನೀವು ನಿಮ್ಮ ಈಕ್ವಿಟಿ ಪೋರ್ಷನ್ ಏನಿದೆ, ಶೇರ್ಸ್ ರಿಲೇಟೆಡ್ ಡೈರೆಕ್ಟ್ ಶೇರ್ಸಲ್ಲಿ ಏನಾಗ್ತಾ ಇದೆ, ನೀವು ಅಲ್ಲಿ ನಿಮ್ಮದು, ನಾವು ಅದಕ್ಕೆ ಕೋರ್ ಆ್ಯಂಡ್ ಸೆಟಲೈಟ್ ಅಂತ ಹೇಳ್ತೀವಿ. ಕೋರ್ ಅಂತ ಹೇಳಿದ್ರೆ ಗೋಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಆ ಗೋಲ್ಸ್ ಪ್ರಕಾರ ಇನ್ವೆಸ್ಟ್ ಮಾಡೋದಕ್ಕೆ ಕೋರ್ ಇನ್ವೆಸ್ಟ್ಮೆಂಟ್. ಅದನ್ನು ನೀವು ಗೋಲ್ ರೀಚ್ ಆದ ಮೇಲೇ, ರಿಟೈರ್ಮೆಂಟಿಗೋಸ್ಕರ ತೆಗೆದಿಡೋ ದುಡ್ಡು ರಿಟೈರ್ಮೆಂಟ್ ರೀಚ್ ಆದ ಮೇಲೇ ತೆಗಿಬೇಕು. ನಿಮ್ಮ ಮಗಳದ್ದು ಬಿಸ್ನೆಸ್ಗೋಸ್ಕರ ಅಥವಾ ಎಂಪ್ಲಾಯ್ಮೆಂಟ್ಗೋಸ್ಕರ ಅಥವಾ ಎಜುಕೇಷನ್ಗೋಸ್ಕರ ತೆಗೆದಿಡೋ ದುಡ್ಡನ್ನು ಆ ಟೈಮಲ್ಲೇ ತೆಗಿಬೇಕು. ಸೊ ಇದನ್ನು ಪ್ಲಾನಿಂಗ್ ಮಾಡಬೇಕು.
ಸೊ ನಿಮ್ಮ ಅದೇ ನಿಮ್ಮದು ಸ್ಯಾಟಲೈಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇದೆ, ನಿಮಗೆ ಒಂದು ಶೇರ್ಸ್ ಬೈ ಮಾಡಬೇಕು, ನಾನು ಬೈ ಮಾಡಿದ್ದು ಶೇರ್ಸು ಅದು ₹100 ಬೈ ಮಾಡಿದ್ದು ಇವತ್ತು ₹150 ಹೋಗಿದೆ ಅಂತ ಹೇಳೋದು ಖುಷಿ ಅಷ್ಟೇ, ಒಂದು ಈಗೋ ಪಾಲಿಶ್ ಅದು. ಓಕೆ ಅಷ್ಟೇ. ಸೊ ಅದನ್ನ ಮಾಡಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಫಂಡ್ ಇಟ್ಕೊಳ್ಳಿ, ಅದ್ರಲ್ಲಿ ಬೇಕಾದ್ರೆ ಅದ್ರಲ್ಲಿ ಆಟ ಆಡಿ. ನೀವು ಎಕ್ಸ್ಪೆರಿಮೆಂಟ್ ನೀವು ನಿಮ್ಮ ಗೋಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಕ್ಕಳ ಎಜುಕೇಷನ್ ಮೇಲೆ ನೀವು ನಿಮ್ಮ ಬುದ್ಧಿ ಯೂಸ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಿಮಗೆ 30 years ಎಕ್ಸ್ಪೀರಿಯನ್ಸ್ ಇರೋ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಸೊ ಅವ್ರಿಗೆ ಅಲ್ಲಿಗೆ ದುಡ್ಡು ಕೊಡಿ, ಅವ್ರು ಅಲ್ಲಿ ಮ್ಯಾನೇಜ್ ಮಾಡಲಿ. ನಿಮ್ಗಿಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಿದೆ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಸೆಬಿನೇ ಹೇಳುತ್ತೆ 95% ಜನ ದುಡ್ಡು ಮಾಡಿಲ್ಲ ಅಂತೇಳಿ. ಮ್ಯೂಚುವಲ್ ಫಂಡಲ್ಲಿ 10 ವರ್ಷ ಇತ್ತವರಿಗೆ 99% ಆಫ್ ದ ಜನ ದುಡ್ಡು ಮಾಡಿದ್ದಾರೆ. ಓಕೆ, ಸೊ ಇದು ನಿಮ್ಗೆ ಏನು ಬೇಕು, ಎಕ್ಸೈಟ್ಮೆಂಟ್ ಬೇಕಾ, ವೆಲ್ತ್ ಬೇಕಾ, ಅದನ್ನು ನೋಡಿಕೊಂಡು ಮುಂದುವರಿಸ್ಬೇಕು. ಹಾಗಿದ್ರೆ ಸರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಫೈನಾನ್ಷಿಯಲ್ ಫ್ರೀಡಮನ್ನು ಗಳಿಸೋದಕ್ಕೆ ಸಾಧ್ಯ ಇದೆಯಾ? 100% ಸಾಧ್ಯ ಇದೆ. ನಿಮಗೆ ಒಂದು ಕರೆಕ್ಟ್ ಒಂದು ಸಾಥಿ ಇದ್ದಾರೆ, ಒಂದು ಗೈಡ್ ಇದ್ದಾರೆ, ಒಂದು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಒಂದು ಅಡ್ವೈಸರ್ ಇದ್ದಾರೆ. ಆದರೆ ನೀವು ಅವರ ಕೈ ಹಿಡ್ಕೊಂಡು ಹೋದರೆ, ಓಕೆ, ಇಬ್ಬರು ಒಟ್ಟಿಗೆ ಮುಂದೆ ಹೋದರೆ 15 years 20 years ನಾವೇನು ಹೇಳಿದ್ದೀವಿ, ನಿಮ್ಗೆ ಇವನ್ ಒಂದು 12% ರಿಟರ್ನ್ ಬಂದ್ರೂ ನೀವು ಫೈನಾನ್ಷಿಯಲ್ ಫ್ರೀಡಮ್ ಡಿಫೈನ್ ಮಾಡಿಕೊಂಡು ಮುಂದೆ ಹಿಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟು ಟೈಪ್ ಇದೆ, ಆಮೇಲೆ ಯಾರ್ಯಾರಿಗೆ ಯಾವುದು ಬೆಸ್ಟು, ಆಮೇಲೆ ಗೋಲ್ ಸೆಟ್ ಮಾಡೋದು ಹೇಗೆ ಫಿನಾನ್ಷಿಯಲ್ ಫ್ರೀಡಮನ್ನು ತಗೊಳ್ಳೋದು ಅಂತ ಹೇಳೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಬಾಸ್ ವಾಲಾ, ಬಿ ದ ಬಾಸ್.